ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸಾಕಷ್ಟು ಮಂದಿಗೆ ನಾನು IAS ಅಧಿಕಾರಿ ಆಗಬೇಕು, IPS, IFS, IRS, ಒಟ್ಟಾರೆಯಾಗಿ ಈ ಅತ್ಯುನ್ನತವಾದಂಥ ಪೊಸಿಷನ್ ಅಂತ ಏನು ಕರಿತೀವಿ ಆ ಅಧಿಕಾರಿ ಆಗಬೇಕು ಅನ್ನುವಂಥ ಆಸೆ ಇರುತ್ತೆ. ಆ ಮೂಲಕ ಜನರ ಸೇವೆ ಮಾಡಬೇಕು ಅಥವಾ ಸಮಾಜದಲ್ಲಿ ಒಂದು ಒಳ್ಳೆ ಗೌರವವನ್ನು ಪಡ್ಕೊಳ್ಬೇಕು ಎನ್ನುವಂಥ ಆಸೆ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಈಗ ನಮ್ಮನ್ನ ನೀವು ನೋಡ್ತಾ ಇದ್ರಲ್ಲ, ನಿಮ್ಮಲ್ಲೂ ಸಾಕಷ್ಟು ಮಂದಿಗೆ ಅಂಥದ್ದೊಂದು ಆಸೆ ಇರಬಹುದು. ಆದರೆ ನಾವು ಅಧಿಕಾರಿ ಆಗಬೇಕು ಅಂತಾದ್ರೆ UPSC ಎನ್ನುವಂಥ ಒಂದು ಪರೀಕ್ಷೆ ಇರುತ್ತಲ್ಲ, ಆ ಪರೀಕ್ಷೆಯನ್ನ ನಾವು ಕ್ಲಿಯರ್ ಮಾಡಬೇಕಾಗತ್ತೆ. UPSC ಪರೀಕ್ಷೆ ಅಂದಾಗ ಒಂದಷ್ಟು ಜನರ ಭಾವನೆ ಅಂದ್ರೆ ಅದು ಕಬ್ಬಿಣದ ಕಡಲೆ, ಇನ್ನೊಂದಷ್ಟು ಜನರ ಅಭಿಪ್ರಾಯ ಅದು ಬೇರೆ ರೀತಿಯಲ್ಲೇ ಇರುತ್ತೆ. ಒಟ್ಟಾರೆಯಾಗಿ UPSC ಪರೀಕ್ಷೆಯನ್ನು ನಾವು ಕ್ಲಿಯರ್ ಮಾಡಬೇಕು ಅಂದ್ರೆ ಅದಕ್ಕೆ ಆದಂತ ಕೋಚಿಂಗ್ ಕೂಡ ಬೇಕಾಗತ್ತೆ. ನೀವು ಸಾಕಷ್ಟು ಕೋಚಿಂಗ್ ಕೊಡುವಂತ ಸಂಸ್ಥೆಗಳನ್ನ ಗಮನಿಸಿರಬಹುದು. ಆದ್ರೆ ಒಂದಷ್ಟು ಮಂದಿಗೆ ನೀವು ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇರೋದಿಲ್ಲ, ಒಂದು ಬಡತನದ ಕುಟುಂಬದಿಂದ ಬಂದಿರ್ತೀರಿ. UPSC ಪರೀಕ್ಷೆನ ಬರೀಬೇಕು, ಅದಕ್ಕೆ ಕೋಚಿಂಗ್ ಅನ್ನ ಪಡೆದುಕೊಳ್ಬೇಕು, ಎಲ್ಲ ಆಸೆಯೂ ಕೂಡ ಇರುತ್ತೆ. ಆದ್ರೆ ಅದಕ್ಕೆ ಬೇಕಾದಷ್ಟು ಹಣ ನಿಮ್ಮ ಬಳಿ ಇರೋದಿಲ್ಲ. ಆದ್ರೆ ನಿಮಗೆ ಕಡಿಮೆ ಹಣದಲ್ಲಿ ಫೈನಾನ್ಷಿಯಲಿ ಯಾರು ಪೂರ್ ಇರ್ತಾರೆ ಅವ್ರನ್ನ ಮೇಲಕ್ಕೆತ್ತುವಂತ ಕೆಲಸವನ್ನ ಒಂದು ಕೋಚಿಂಗ್ ಸಂಸ್ಥೆ ಮಾಡ್ತಾ ಇದೆ. ಈಗ ತಾನೇ ನಿಧಾನಕ್ಕೆ ಬೆಳಕಿಗೆ ಬರ್ತಾ ಇದೆ ಸಂಸ್ಥೆ. ಈ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಆ ಸಂಸ್ಥೆಯ ಹೆಸರು IAS ಜ್ಞಾನಿ ಅಂತ. ಅಂದ್ರೆ ಕಡಿಮೆ ಹಣದಲ್ಲಿ ನಿಮಗೆ ಕೋಚಿಂಗ್ ಕೊಡುವಂತ ಸಂಸ್ಥೆ. ಇವತ್ತು ನಾನು ಆ ಸಂಸ್ಥೆಯನ್ನ ಪರಿಚಯಿಸುವಂತ ಕೆಲಸವನ್ನ ಮಾಡ್ತೀನಿ. ಅದಕ್ಕೆ ಕಾರಣ ಒಂದೇ, ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಆ ಸಂಸ್ಥೆ ಬಗ್ಗೆ ಗೊತ್ತಾಗ್ಲಿ, ಅದರ ಪ್ರಯೋಜನವನ್ನ ಪಡೆದುಕೊಳ್ಳಲಿ ಅನ್ನುವಂಥ ಉದ್ದೇಶ. ಅದರ ಜೊತೆಗೆ UPSC ಬಗ್ಗೆ ನಿಮಗೆ ಸಾಕಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಇರುತ್ತೆ. ಹೀಗಾಗಿ ನಾನು ಆ ಸಂಬಂಧಪಟ್ಟಂತ ತಜ್ಞರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. UPSC ಪರೀಕ್ಷೆಗೆ ತಯಾರಿ ಹೇಗಿರಬೇಕು, ಆ UPSC ಪರೀಕ್ಷೆಯ ಪ್ರೋಸೆಸ್ ಯಾವ ರೀತಿಯಾಗಿ ಇರುತ್ತೆ. ಹಾಗೆ ತುಂಬಾ ಜನರಲ್ಲಿ ನಿಮ್ಮಲ್ಲಿ ಪ್ರಶ್ನೆ ಇರುತ್ತೆ, ನಾನು ಕನ್ನಡ ಮಾಧ್ಯಮದಲ್ಲೇ ಓದ್ಕೊಂಡು ಬಂದಂಥವನು, ನನಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆಯಲ್ಲಿ ಹೆಚ್ಚಿನ ಹಿಡಿತ ಇಲ್ಲ, ಹಾಗಾದ್ರೆ ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡು ಬಂದಂಥವ್ರು ನಾನು UPSC ಪರೀಕ್ಷೆಯನ್ನು ಬರೀಬಹುದಾ? ಕನ್ನಡ ಮಾಧ್ಯಮದವರು IAS ಅಧಿಕಾರಿ ಆಗ್ಬೋದಾ, IPS ಆಗ್ಬೋದಾ, ಅಥವಾ ಇನ್ಯಾವುದಾದ್ರೂ ಅಧಿಕಾರಿ ಆಗ್ಬೋದಾ? ಈ ಕುತೂಹಲವೂ ಕೂಡ ಇರುತ್ತೆ. ಆ ಕುತೂಹಲವನ್ನ ತಣಿಸುವಂತ ಕೆಲಸವನ್ನ ಈ ವಿಡಿಯೋ ಮೂಲಕ ನಾನು ಮಾಡ್ತಾ ಹೋಗ್ತೇನೆ. ಇಂಥದ್ದೊಂದು ಅದ್ಭುತವಾದಂಥ ಸಂಸ್ಥೆಯನ್ನ ಹುಟ್ಟು ಹಾಕಿರುವಂತಹ IAS ಜ್ಞಾನಿ ಸಂಸ್ಥೆಯ ಫೌಂಡರ್ ಆಗಿರುವಂತಹ ವಿನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್, ಥ್ಯಾಂಕ್ ಯು. ಮೊದಲಿಗೆ ನಿಮಗೊಂದು ಶುಭಾಶಯ ಅಥವಾ ಧನ್ಯವಾದ ತಿಳಿಸಲೇಬೇಕು. ಒಂದೊಳ್ಳೆ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೀರಿ. ಪ್ರಮುಖ ಉದ್ದೇಶ, ನೀವು ಇದಕ್ಕೆ ಮುಂಚೆ ಆರಂಭದಲ್ಲಿ ಹೇಳ್ತಾ ಇದ್ರಿ, ಯಾರು ಸ್ವಲ್ಪ ಫೈನಾನ್ಷಿಯಲಿ ಪೂರ್ ಇದ್ದಾರೋ ಅಥವಾ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಹಣ ಇಲ್ಲವೋ, ಅದರ ಕೋಚಿಂಗ್ ಪಡಿಬೇಕು ಅಂತ ಆಸೆ ಇರುತ್ತೆ, ಅಂಥವರಿಗೋಸ್ಕರ ಈ ಸಂಸ್ಥೆಯನ್ನು ನಾವು ಹುಟ್ಟು ಹಾಕಿದ್ದೇವೆ, ಅದನ್ನು ಕಟ್ಟಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಿದ್ದೇವೆ ಅಂತ ಹೇಳಿ. ಒಂದೊಳ್ಳೆ ಕೆಲಸ. ನಾನು ಅದಕ್ಕೆ ನಿಮಗೆ ಧನ್ಯವಾದವನ್ನು ತಿಳಿಸ್ತೇನೆ. ನಾನು ನಿಮ್ಮ ಸಂಸ್ಥೆ ಬಗ್ಗೆ ಮಾತಾಡಬೇಕು. ಅದಕ್ಕೂ ಮುನ್ನ UPSCಗೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಜನರಲ್ಲಿ ಒಂದಷ್ಟು ಪ್ರಶ್ನೆ, ಕುತೂಹಲ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಆ ಕಾರಣಕ್ಕಾಗಿ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನೀವು ಈಗ ಗಮನಿಸಿದ ಹಾಗೆ ಈ UPSC ಪರೀಕ್ಷೆಯನ್ನು ಬರೆಯೋದಕ್ಕೆ ಅಥವಾ IAS ಅಧಿಕಾರಿ ಅಥವಾ IPS ಅಧಿಕಾರಿ ಅಥವಾ ಇನ್ನೊಂದು ಯಾವುದೋ ಅಧಿಕಾರಿ ಆಗಬೇಕು ಅನ್ನುವಂಥ ಆ ಜನರ ಒತ್ತಾಸೆ ಎಷ್ಟು ಜಾಸ್ತಿ ಆಗ್ತದೆ ನೀವು ಗಮನಿಸಿದ ಹಾಗೆ? ಯಾಕಂದ್ರೆ ನಾವೆಲ್ಲ ಸಣ್ಣಲ್ಲಿ ಗಮನಿಸಿದ ಹಾಗೆ ಅಥವಾ ನಾವು ಕಾಲೇಜ್ ದಿನಗಳಲ್ಲಿ ಇದ್ದಾಗ ಈ IPS, IAS ಅಥವಾ UPSC ಪರೀಕ್ಷೆ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಇರಲಿಲ್ಲ. ಆದ್ರೆ ಈಗ ನೀವು ಗಮನಿಸಿದಾಗ ಹೇಗೆ ಅನ್ಸುತ್ತೆ ನಿಮಗೆ? ಸರ್, ಇವಾಗ ಹಲವಾರು ವಿದ್ಯಾರ್ಥಿಗಳು ಇರ್ಬೋದು, ಚಿಕ್ಕ ವಯಸ್ಸಿಂದ ನಮಗೆ ಯಾರಾದರೂ ಏನಾಗ್ತೀಯ ಅಂತ ಕೇಳಿದಾಗ ಡಾಕ್ಟರ್, ಇಂಜಿನಿಯರ್ ಅಂತ ಕೆಲವು ಕ್ಯಾಟಗರಿ ಮೆಂಬರ್ಸ್ ಹೇಳ್ತಿದ್ರೆ, ಕೆಲವರು IAS ಆಗ್ತೀನಿ ಅಂತ ಹೇಳ್ತಿದ್ರು. ಬಟ್ UPSC ಅನ್ನೋ ಹೆಸರು ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು, ಬಟ್ IAS IPS ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ UPSCಲಿ ಬರೀ ಕೇವಲ 2 ಹುದ್ದೆಗಳೆಲ್ಲ ಇರೋದು. IRS ಇದೆ, IFS ಇದೆ. ಇದೇ ಥರ 21 ಹುದ್ದೆಗಳಿಗೆ ಎಕ್ಸಾಮ್ ನಡೆಯುತ್ತೆ. ಇದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. UPSC ಇಸ್ ನಾಟ್ ಫಾರ್ IAS IPS. IRS ಇಂಡಿಯನ್ ರೆವಿನ್ಯೂ ಸರ್ವಿಸ್, IFS ಇಂಡಿಯನ್ ಫಾರಿನ್ ಸರ್ವಿಸ್. ಇದೇ ಥರ 21 ಹುದ್ದೆಗಳಿಗೆ GST, ರೈಲ್ವೆ ಎಲ್ಲ ಸೇರಿಸಿ ಎಕ್ಸಾಮ್ ನಡೆಯುತ್ತೆ. ಸೊ ಮುಂಚೆ ಅದಕ್ಕೆಲ್ಲ ಪ್ರಿಪೇರ್ ಆಗ್ತಿದ್ರು, ಬಟ್ ಓನ್ಲಿ ಹೈಲಿ ಎಜುಕೇಟೆಡ್ ಯಾರು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ರು ಅವ್ರಿಗೆ ಅವೇರ್ನೆಸ್ ಇರ್ತಿತ್ತು, ಕ್ರಿಯೇಟ್ ಅದನ್ನ ಅಪಿಯರ್ ಆಗ್ತಿದ್ರು. ಬಟ್ ಇವಾಗ ಏನಾಗಿದೆ, ಹಲವಾರು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಂದು ಇಂಗ್ಲೀಷಲ್ಲಿ ಎಕ್ಸಾಮ್ ಇರೋದ್ರಿಂದ ಸೊ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಏನು ಮಾಡಬೇಕು, ಇಂಗ್ಲೀಷ್ ಪ್ರಿಲಿಮ್ಸ್ಗೆ ನಿಮಗೆ ಬಂದು ಇಂಗ್ಲೀಷ್ ಆ್ಯಂಡ್ ಹಿಂದಿಲಿ ಪೇಪರ್ ಇರುತ್ತೆ. ಸೊ ಅವರಲ್ಲಿ ಇಂಗ್ಲೀಷು ಸ್ವಲ್ಪ ಆದರೂ ಗೊತ್ತಿದ್ರೇ ಅಲ್ಲಿ ಅಟೆಂಡ್ ಮಾಡೋಕ್ಕಾಗೋದು. ಸೊ ಮೇನ್ಸ್ಗೆ ಬಂದು ನೀವು ಇಂಗ್ಲೀಷ್ ಅಥವಾ ಕನ್ನಡದಲ್ಲೂ ಬರೀಬೋದು, ಇಂಟರ್ವ್ಯೂ ನೀವು ಕನ್ನಡದಲ್ಲಿ ತಗೋಬೋದು. ಓಕೆ, ನಾನು ಆ ಪ್ರೋಸೆಸ್ ಬಗ್ಗೆ ನಿಮಗೆ ಕೇಳಬೇಕು. ಅದಕ್ಕೂ ಮುಂಚೆ ನೀವು ಹೇಳ್ತಾ ಇದ್ರೆ ಒಟ್ಟು 21 ಹುದ್ದೆಗಳಿಗೆ UPSC ಪರೀಕ್ಷೆ ನಡೆಯುತ್ತೆ ಅಂತ ಹೇಳಿ. ಆ ರ್ಯಾಂಕಿಂಗನ್ನು ಗಮನಿಸ್ತಾ ಹೋಗೋದಾದ್ರೆ ಆರಂಭದ ಒಂದು 4 ಹುದ್ದೆಗೆ ಈಗ IAS ಆಗಬೇಕು ಅಂದರೆ ಎಷ್ಟರವರೆಗೆ ರ್ಯಾಂಕಿಂಗು, IPS ಆಗಬೇಕು ಅಂದರೆ ಅಥವಾ IFS, IRSಗೆ ಯಾವ ರೀತಿಯಾಗಿರುತ್ತೆ ಅದು? ಇದು ಬೇಸ್ಡ್ ಆನ್ ದಿ ಕ್ಯಾಟಗರಿಯನ್ನು ರ್ಯಾಂಕಿಂಗ್ ಡಿಸೈಡ್ ಆಗುತ್ತೆ. ಆ್ಯಂಡ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದು ನಾವು ಪ್ರಿಯಾರಿಟಿ ಕೊಟ್ಟಿರ್ತೀವಿ ಅಂತ. ಸಪೋಸ್ ನಾನು UPSC ಬರೀತಿದ್ದೀನಿ ಅಂದರೆ ಅಲ್ಲಿ ನನ್ನ ಫಸ್ಟ್ ಪ್ರಿಯಾರಿಟಿ IPS ಇರುತ್ತೆ, ಸೆಕೆಂಡ್ IAS ಇರುತ್ತೆ, ಆಮೇಲೆ IFS ಆ್ಯಂಡ್ ಎಕ್ಸ್ಟ್ರಾ ಇರುತ್ತೆ.
ಸೊ ಈ ಆಕ್ಚುಯಲ್ ಲಿಸ್ಟ್ ಯಾವಾಗ UPSC ಅವರು ಅನೌನ್ಸ್ ಮಾಡ್ತಾರೆ ಅವಾಗ ದೇ ಕನ್ಸಿಡರ್ ಆಲ್ ದಿ ಫ್ಯಾಕ್ಟರ್ಸ್, ದಿ ಪ್ರಿಯಾರಿಟಿ, ದಿ ಕ್ಯಾಟಗರಿ ಅಂಡ್ ಹೌ ಮಚ್ ಮಾರ್ಕ್ಸ್ ದೇ ಹ್ಯಾವ್ ಸ್ಕೋರ್ಡ್ ಇನ್ ಇಂಟರ್ವ್ಯೂ ಎಲ್ಲನೂ ಮಾಡಿ ಈ ರ್ಯಾಂಕಿಂಗ್ ಬರುತ್ತೆ. ಸೊ ರ್ಯಾಂಕಿಂಗ್ ಇದೇ ತರ ಇಷ್ಟು ಬಂದ್ರೇನೆ IAS ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಇಟ್ ವಿಲ್ ಬಿ ಚೇಂಜಿಂಗ್ ಇಯರ್ ಬೈ ಇಯರ್. ಬಟ್ ನೀವು ಪ್ರಿಯಾರಿಟಿ ಕೊಟ್ಟು ಒಳ್ಳೆ ಪರ್ಫಾರ್ಮ್ ಮಾಡಿದ್ರೆ there is a chance you can get whichever role you want. ಓಕೆ, ಈಗ ತುಂಬ ಜನರಿಗೆ UPSC ಪರೀಕ್ಷೆ ಅಂತಿದ್ದ ಹಾಗೆ ನನಗೂ ಕೂಡ ನಮಗೆ ತಲೆಯಲ್ಲಿ ಅನ್ಸೋದೇನಪ್ಪ ಅಂದ್ರೆ ಕಬ್ಬಿಣದ ಕಡಲೆ, ಅಷ್ಟು ಸುಲಭಕ್ಕೆ ನಾವು ಕ್ಲಿಯರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ತುಂಬ ಜನರ ಇಂಟರ್ವ್ಯೂಗಳು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ನೋಡಿದಾಗ ತುಂಬ ಜನರ ಅಭಿಪ್ರಾಯ ಹೇಗಿರುತ್ತೆ ಅಂದರೆ, ನಾವು UPSC ಪರೀಕ್ಷೆನ ಬರಿತಿದ್ದೀವಿ ಅಂದರೆ ಎಲ್ಲವನ್ನೂ ತ್ಯಾಗ ಮಾಡಿಬಿಡ್ಬೇಕು, ನಾವು ಸಿನಿಮಾ ನೋಡೋ ಹಾಗಿಲ್ಲ, ಯಾವ ಎಂಟರ್ಟೈನ್ಮೆಂಟ್ ಇಲ್ಲ, ಅಥವಾ ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗೋ ಹಾಗಿಲ್ಲ, ಅಥವಾ ಇನ್ನೇನೂ ಇಲ್ಲ, ಓದು 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 ದಿನದ 24 ಗಂಟೆಯೂ ಕೂಡ ನಾನು ತಯಾರಾಗ್ತಾನೆ ಇರಬೇಕು, ನಾನು ಬೇರೆ ಯಾವುದ್ರ ಕಡೆಯೂ ಕೂಡ ತಲೆ ಕೆಡಿಸ್ಕೊಳ್ಬಾರ್ದು, UPSC ಪರೀಕ್ಷೆ ಅಂದರೆ ಆ ರೀತಿಯಾಗಿರುತ್ತೆ ಅನ್ನುವಂಥ ಒಂದು ಭಾವನೆ ಎಲ್ಲರಲ್ಲೂ ಕೂಡ ಬಂದುಬಿಟ್ಟಿದೆ. ಅದನ್ನು ಮೂಡಿಸಿದ್ದಾರೋ ಅಥವಾ ನಿಜವಾಗ್ಲೂ ಹಾಗಿದೆಯೋ ಗೊತ್ತಿಲ್ಲ. ನೀವು ಗಮನಿಸಿದಾಗೆ ಹೌದಾ UPSC ಅಂದರೆ ಎಲ್ಲವನ್ನೂ ತ್ಯಾಗ ಮಾಡಬೇಕಾ, ಅಥವಾ ಎಲ್ಲದರ ಜೊತೆಗೆ ನಾವು ಎಕ್ಸಾಮ್ಗೆ ತಯಾರಾಗೋದಕ್ಕೆ ಅವಕಾಶ ಇದೆಯಾ, ಹೇಗೆ ಅಂತ? ಸರ್, ಎಲ್ಲರೂ ಜೊತೆಗೇನೆ ನಾವು ತಯಾರಾಗ್ಬೋದು. ಸೊ ಫ್ಯಾಮಿಲಿ ಜೊತೆ ಇರ್ಬೋದು. ಸೊ ಏನೇ ನೀವು ಬೇರೆ ಕೋರ್ಸ್ ಮಾಡ್ತಿದ್ರು, ಎಜುಕೇಷನ್ ಮಾಡ್ತಿರೋರು ಎಜುಕೇಷನ್ ಜೊತೆಗೆ UPSC ಮಾಡಿ ಕ್ಲಿಯರ್ ಆಗಿರೋರು ಇದ್ದಾರೆ. ಸೊ ನೀವೆಲ್ಲ ಬಿಟ್ಟು UPSC ಪ್ರಿಪೇರ್ ಆಗಬೇಕು ಅನ್ನೋ ನೆಸೆಸಿಟಿ ಇಲ್ಲ. ದೇ ಶುಡ್ ಬಿ ಅ ಪ್ರಾಪರ್ ಸ್ಟ್ರಾಟಜಿ. ಆ್ಯಂಡ್ UPSC ಇಟ್ಸ್ ನಾಟ್ ಅಬೌಟ್ ಜನರಲ್ ನಾಲೆಡ್ಜ್, ಇಟ್ಸ್ ಅಬೌಟ್ ಜನರಲ್ ಸ್ಟಡೀಸ್. ಸೊ ಅಲ್ಲಿ ನಿಮಗೆ ಫ್ಯಾಕ್ಟ್ಸ್ ಬೇಸ್ಡ್ ಕ್ವಶನ್ ಕೇಳಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್, ಡೈಲಿ ನ್ಯೂಸ್ ಪೇಪರ್ ಓದೋದಿರ್ಬೋದು, ಸಮಾಜದಲ್ಲಿ ಏನಾಗ್ತಿದೆ ಇಂಟರ್ನ್ಯಾಷನಲಿ ಆ್ಯಂಡ್ ನ್ಯಾಷನಲಿ ಅಂತ ತಿಳ್ಕೊಳ್ಳೋದ್ರ ಬಗ್ಗೆ ಇರ್ಬೋದು. ಆ್ಯಂಡ್ ಸಿಲಿಬಸ್ ಆ್ಯಂಡ್ ಸ್ಟ್ರಾಟಜಿ, ಸಿಲಿಬಸ್ ಪ್ಲಸ್ ಸ್ಟ್ರಾಟಜಿ ಆ್ಯಂಡ್ ಪ್ರಾಕ್ಟೀಸ್ ಇದ್ದರೆ ಯು ಕ್ಯಾನ್ ಏಬಲ್ ಟು ಅಚೀವ್ ಇಟ್. ಆ್ಯಂಡ್ ಇಟ್ಸ್ ನೀವೇನು UPSC ಎಕ್ಸಾಮ್ ಪ್ಯಾಟರ್ನ್ ಏನು ಮಾಡಿದ್ದಾರೆ ಅದು ನೀವು IAS IPS ಆದಮೇಲೆ ಅದು ವರ್ಕ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಅದು ನೀವು IAS IPS ಹೋಗಿ DC ಆಗಿ SP ಆಗಿ ಅಪಾಯಿಂಟ್ ಆದಾಗ ಎವ್ರಿಥಿಂಗ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು. ಸೊ ಅದೇ ರೀತಿಗೆ ಎಕ್ಸಾಮ್ ಪ್ಯಾಟರ್ನ್ ಅವರು ಸೆಟ್ ಮಾಡ್ಕೊಂಡು ಬಂದಿರ್ತಾರೆ. ಸರ್, ಈಗ ನನಗೆ SLCಲಿ ಒಂದು 60% ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಸೆಕೆಂಡ್ PUCಯಲ್ಲೂ ನನಗೆ ತುಂಬ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ, ನನಗೊಂದು 62, 63 ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಡಿಗ್ರಿ ಅಂತ ಬಂದಾಗಲೂ ಕೂಡ ನನಗೆ ಮಾರ್ಕ್ಸ್ ಅಂತ ಬಂದಾಗ ನಾನು ಅದನ್ನು ಹೆಚ್ಚು ಅಚೀವ್ ಮಾಡೋದಕ್ಕೆ ನಂಗೆ ಸಾಧ್ಯ ಆಗಿರೋದಿಲ್ಲ. ಹೆಚ್ಚು ಮಾರ್ಕ್ಸನ್ನು ಪಡೆದೇ ಇರುವಂಥವ್ರು UPSCಗೆ ತಯಾರು ಆಗಬಹುದಾ, ಹೇಗೆ ಅಂತ? ಖಂಡಿತ ಸರ್, ದಟ್ ಈಸ್ ದಿ ವಂಡರ್ಫುಲ್ ಅಬೌಟ್ UPSC ಅಂತ ಹೇಳ್ತೀನಿ. ಬಿಕಾಸ್ ದೇ ಡೋಂಟ್ ಕೇರ್ ಯು ಆರ್ ಫ್ರಮ್ ಬ್ಯಾಕ್ ಬೆಂಚ್ ಆರ್ ಫಸ್ಟ್ ಬೆಂಚ್. ಸೊ ನೀವು ಪಾಸ್ ಆಗಿರ್ಬೇಕಷ್ಟೇ. ಇಫ್ ಯು ಹ್ಯಾವ್ ಕಂಪ್ಲೀಟೆಡ್ ಡಿಗ್ರಿ ಯು ಆರ್ ಎಲಿಜಿಬಲ್ ಟು ಟೇಕ್ UPSC ಎಕ್ಸಾಮಿನೇಷನ್ ಆ್ಯಂಡ್ ಯು ಕ್ಯಾನ್ ಪ್ರಿಪೇರ್ ಫಾರ್ UPSC ಎಕ್ಸಾಮಿನೇಷನ್. ಅಪ್ಲೈ ಮಾಡಬೇಕಾದ್ರೂ ಅಷ್ಟೇ ಅವ್ರು ನಿಮಗೆ ಕೇಳಲ್ಲ ಎಷ್ಟು ಪರ್ಸೆಂಟೇಜ್ ಎಷ್ಟು ಏನೂ ಕೇಳಲ್ಲ. ಸೊ ಯು ಶುಡ್ ಕಂಪ್ಲೀಟ್ ದಿ ಡಿಗ್ರಿ ಆ್ಯಂಡ್ ಯು ಶುಡ್ ಅಪಿಯರ್ ಫಾರ್ ದಿ ಎಕ್ಸಾಮಿನೇಷನ್. ಸೊ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಅವರು ಅಟೆಂಡ್ ಮಾಡ್ಬೋದು. ಅದರಿಂದ ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ. UPSC ಪ್ರೋಸೆಸ್ ಬಗ್ಗೆ ತುಂಬ ಜನ ಗೊತ್ತಿರಲ್ಲ. UPSC ಅಂತ ಅಷ್ಟು ಮಾತ್ರ ಕೇಳಿರ್ತಾರೆ ಹೊರತಾಗಿ ಆ ಪ್ರೋಸೆಸ್ ಹೇಗಿರುತ್ತೆ, ಎಕ್ಸಾಮ್ ಹೇಗಿರುತ್ತೆ ಯಾವುದೂ ಕೂಡ ಗೊತ್ತಿರೋದಿಲ್ಲ. ಆ ಪ್ರೋಸೆಸ್ ಏನು ಸರ್? ಈಗ ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ ಅದು ಹೇಗೆ ನಡೆಯುತ್ತೆ, ಏನು ಅಂತ? ಸೊ ಈಗ ಇದು ಎಕ್ಸಾಮ್ ಹೆಂಗೆ ನಡೆಯುತ್ತೆ ಅಂದರೆ ನೋಟಿಫಿಕೇಶನ್ ಆಗುತ್ತೆ. ಎವ್ರಿ ಇಯರ್ UPSCಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಎಕ್ಸಾಮ್ ಬಂದು ಮೇನಲ್ಲಿ ಇರುತ್ತೆ, ಯೂಶಲಿ ಮೇನಲ್ಲಿ ಇರುತ್ತೆ. ಸೊ ಲಾಸ್ಟ್ ಸಂಡೇ ಈ ಇಯರ್ ಎಕ್ಸಾಮಿನೇಷನ್ ಆಗಿದೆ. ಸೊ ಮೇನಲ್ಲಿ ನಿಮಗೆ ಪ್ರಿಲಿಮ್ಸ್ ಇದ್ದರೆ ಪ್ರಿಲಿಮ್ಸ್ ಆಗಿ ಒಂದು 15-20 ಡೇಸ್ಗೆ ನೀವು ಸೆಲೆಕ್ಷನ್ ಲಿಸ್ಟ್ ಬರುತ್ತೆ. ಸೊ ನೀವು ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಇಲ್ವಾ ಅಂತ. ಅದಾಗಿ ಅಕ್ಟೋಬರ್ ಸೆಪ್ಟೆಂಬರಲ್ಲಿ ನಿಮಗೆ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ರೈಟಿಂಗ್ ಇರುತ್ತೆ ನಿಮಗೆ. ಸೊ ಮೇನ್ಸ್ ಎಕ್ಸಾಮಿನೇಷನ್ ನೀವು ಅಟೆಂಡ್ ಮಾಡಿ ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ಸೊ ಅಲ್ಲಿ ಶಾರ್ಟ್ ಲಿಸ್ಟ್ ಆದವ್ರನ್ನ ಇಂಟರ್ವ್ಯೂ ಕಾಲ್ ಮಾಡ್ತಾರೆ. ಇಂಟರ್ವ್ಯೂ ಕಾಲ್ ಮಾಡಿ ಇಟ್ ಈಸ್ ನೆಕ್ಸ್ಟ್ ಫೆಬ್ರವರಿ. ಸೊ ಇವಾಗ ಮೊನ್ನೆ ಮೇನಲ್ಲಿ ಏನು ಪ್ರಿಲಿಮ್ಸ್ ಬರೆದಿದ್ದಾರೆ ಅವರು ಮೇನ್ಸ್ ಕ್ಲಿಯರ್ ಮಾಡಿದ್ರೆ ದೇ ವಿಲ್ ಗೋ ಟು ಇಂಟರ್ವ್ಯೂ 2026 ಫೆಬ್ರವರಿಗೆ ಇಂಟರ್ವ್ಯೂಗೆ ಹೋಗ್ತಾರೆ. ಸೊ ಅಲ್ಲಿ ಅದಾದ್ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬರೋದು, ಅದಾಗಿ ಬರೋದು. ಸೊ ಎಕ್ಸಾಮಿನೇಷನ್ 1 year ನಡೆಯುತ್ತಿಲ್ಲಿ. ದಿ ಪ್ರೋಸೆಸ್ ಆಫ್ ಎಕ್ಸಾಮಿನೇಷನ್ ಇಸ್ ಓನ್ಲಿ 1 year. ಅದಕ್ಕೆ ನಾವು ಹೇಳೋದು ಡಿಗ್ರಿ ಆದ್ಮೇಲೆ ಪ್ರಿಪೇರ್ ಆಗ್ತೀನಿ ಅಂತ ಕೆಲವರು ಹೇಳ್ತಾರೆ. ಬಿಕಾಸ್ ಅದು ಎಷ್ಟು ಬೇಗ ಅವ್ರು ಪ್ರಿಪೇರ್ ಆಗ್ತಾರೋ ಅಷ್ಟು ಅವ್ರಿಗೆ ಯೂಸ್ಫುಲ್ ಇರುತ್ತೆ. ಸೊ ಕೆಲವರು ಇವಾಗ ನಮ್ಗೆ ಅಡ್ಮಿಷನ್ ಆಗಿರೋರು ಕೆಲವರು ಡಿಗ್ರಿಲಿ ಇದ್ದಾಗಲೇ ಜಾಯ್ನ್ ಆಗಿದ್ದಾರೆ. ಸೊ 3rd year ಇದ್ದಾಗ ಜಾಯ್ನ್ ಆಗಿದ್ದಾರೆ. ಸೊ UPSCಲಿ ನೀವು ಇಂಟರ್ವ್ಯೂಗೆ ಏನು ಹೋಗ್ತೀರಾ ಆ ಟೈಮ್ಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಸೊ ಇವಾಗ ನಾನು ಸಪೋಸ್ ಇವಾಗ ನನ್ನ ಇಂಟರ್ವ್ಯೂ ಬರ್ದಿದ್ದೀನಿ, ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದ್ದೀನಿ ಅಂದರೆ ಫೆಬ್ರವರಿಗೆ ಇಂಟರ್ವ್ಯೂ ಇರುತ್ತೆ. ಅಷ್ಟಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಸಾಕು. ಡಿಗ್ರಿ ಕಂಪ್ಲೀಟ್ ಆದವರೇ ಅಪ್ಲೈ ಮಾಡಬೇಕು ಅನ್ನೋ ರೂಲ್ಸ್ ಇಲ್ಲ. ಓಕೆ, ನಾನು ಇಂಟರ್ವ್ಯೂಗೆ ಹೋಗೋ ಟೈಮಿಗೆ ನನ್ನ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಓಕೆ, ಸೊ ನೀವು ಕಾಲೇಜ್ಗೆ ಹೋಗ್ತಾನೆ ನೀವು ಅಟೆಂಡ್ ಮಾಡ್ಬೋದು. ಆ್ಯಂಡ್ UPSC ಅನ್ನೋದು ಯಾರೋ ಇಂಜಿನಿಯರಿಂಗ್ BA ಮಾಡಿರೋರು MA ಮಾಡಿರೋರು ಎಲ್ಲ ಸಬ್ಜೆಕ್ಟ್ ನಾಲೆಜು ಇರಬೇಕು. ಸ್ಟಾರ್ಟಿಂಗ್ ಫ್ರಮ್ ಹಿಸ್ಟ್ರಿ, ಪೊಲಿಟಿ, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ ಇರ್ಬೋದು. ಆಪ್ಷನಲ್ ಸಬ್ಜೆಕ್ಟ್ಸ್ ಬಂದರೆ ನಿಮಗೆ ಆಂಥ್ರೋಪಾಲಜಿ ಇರ್ಬೋದು. ಎಲ್ಲದ್ರ ಬಗ್ಗೆನೂ ಅಲ್ಲಿ ಕ್ವಶನ್ಸ್ ಇರುತ್ತೆ. ಕರೆಂಟ್ ಅಫೇರ್ಸ್, ಇಂಟರ್ನ್ಯಾಷನಲ್ ಅಫೇರ್ಸ್ ಬಗ್ಗೆ ಕ್ವಶನ್ಸ್ ಇರುತ್ತೆ. ಸೊ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಇಂಥ ಡಿಗ್ರಿ ಮಾಡಿರೋರ್ಗೆ ಅದು ಈಸಿ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಇಲ್ಲ ಇಲ್ಲಿ. ಯಾರೇ ಆದರೂ ಬೇರೆ ಡಿಗ್ರಿ ನಾಲೆಡ್ಜ್ ಅವ್ರಿಗೆ ಇರಲೇಬೇಕು. ಸೊ ನಾವು ಡೈಲಿ ಅವ್ರು IAS IPS ಆದಮೇಲೂ ಡೈಲಿ ಲೈಫಲ್ಲಿ ಅವ್ರು ಅದೇ ಮಾಡೋದು.
ಅಲ್ಲಿ ಅವರು ಇವಾಗ IAS ಆಫೀಸರ್ ಆಗಿ ನಾನು ಒಂದು ಡಿಸ್ಟಿಕ್ಗೆ DC ಆಗಿ ಅಪಾಯಿಂಟ್ ಆಗ್ತೀನಿ ಅಂದರೆ ಅಲ್ಲಿ ರೆವಿನ್ಯೂನು ನೋಡ್ಕೊಬೇಕು, ಅವರು ಲಾ ಆ್ಯಂಡ್ ಆರ್ಡರು ನೋಡ್ಕೊಬೇಕು, ಹೆಲ್ತು ನೋಡ್ಕೊಬೇಕು. ಸೊ ಹಿ ಶುಡ್ ಹ್ಯಾವ್ ಬೇಸಿಕ್ ನಾಲೆಜ್ ಅಬೌಟ್ ಅವರ್ ಕಂಟ್ರಿ ಅಂಡ್ ಪ್ರೋಸೆಸ್ ಅನ್ನೋದು ಇಲ್ಲಿ ಮೇನ್ UPSC. ಜನರ ಬದುಕು ಅವ್ರಿಗೆ ಗೊತ್ತಿರಬೇಕಾಗತ್ತೆ. ಅಂದ್ರೆ ಉದಾಹರಣೆಗೆ ಹೆಂಗೆ ಅಂದ್ರೆ ನೀವು ಹೇಳ್ತಾ ಇದ್ರಿ ಜನರಲ್ ನಾಲೆಡ್ಜ್ ಅಲ್ಲ ಜನರಲ್ ಸ್ಟಡೀಸ್ ಅಂತ. ಉದಾಹರಣೆ ಕೊಡೋದಾದ್ರೆ ಈಗ ರಾಷ್ಟ್ರಪತಿ ಯಾರು ಅನ್ನೋ ಪ್ರಶ್ನೆ ಅಲ್ಲ, ರಾಷ್ಟ್ರಪತಿ ಕೆಲಸ ಏನು ಅನ್ನೋದು ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಒಂದು ರಾಷ್ಟ್ರಪತಿ ಯಾರು ಅನ್ನೋದು ನಾಳೆಗೂ ಬದಲಾಗ್ಬೋದು, ನಾಡಿದ್ದು ಬದಲಾಗ್ಬೋದು, ಯಾವಾಗ ಬೇಕಾದ್ರೂ ಬದಲಾಗ್ಬೋದು. ರಾಷ್ಟ್ರಪತಿ ಯಾರು ಅನ್ನೋದು ನಮ್ಮ ತಲೆಯಲ್ಲಿ ಇರೋದಲ್ಲ, ರಾಷ್ಟ್ರಪತಿ ಕೆಲಸ ಏನು ಅದನ್ನ ನಾನು ತಿಳ್ಕೊಂಡಿರ್ಬೇಕಾಗತ್ತೆ. ಪ್ರೋಸೆಸ್ ಏನು, ಎಷ್ಟು ಏಜ್ ಆಗಿರಬೇಕು, ಆ ಥರ ಡೀಟೇಲ್ ಆಗಿ ಅನಾಲಿಸಿಸ್ ಇರೋದು. ಸೊ ಇನ್ನೊಂದು ನಾವು ವಿದ್ಯಾರ್ಥಿಗಳಿಗೆ ಏನು ಹೇಳೋದು ಅಂದರೆ, ಏನಾದ್ರು ಒಂದು ಸ್ಕೀಮ್ ನೋಡ್ತಿರ್ತೀವಿ ನಾವು, ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಡಿಜಿಟಲ್ ಇಂಡಿಯಾ ಆಗಿರ್ಬೋದು, ಕರ್ನಾಟಕ ಸ್ಕೀಮ್ಸ್ ಆಗಿರ್ಬೋದು. ಸ್ಕೀಮ್ಸ್ನ ನಮ್ಮ ಪೊಲಿಟಿಷಿಯನ್ಸ್ ಬಂದು ಅನೌನ್ಸ್ ಮಾಡ್ತಾರೆ, ಬಟ್ ಹೂ ಆರ್ ಬಿಹೈಂಡ್ ದೆಮ್? ಪೊಲಿಟಿಷಿಯನ್ಸ್ ಕೂತ್ಕೊಂಡು ಯಾವ ಡಿಸ್ಟಿಕ್ಗೆ ಎಷ್ಟು ಅಮೌಂಟ್ ಹೋಗಬೇಕು, ಯಾವ ಡಿಸ್ಟಿಕ್ ಅದೆಲ್ಲ ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ದೇರ್ ಈಸ್ IAS ಆಫೀಸರ್ ಬಿಹೈಂಡ್ ದೆಮ್. ಈ ಸ್ಕೀಮ್ಸ್ ಎಲ್ಲ ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಆಗಿರ್ಬೋದು, ಇಟ್ಸ್ ನಾಟ್ ಅಬೌಟ್ ಪೊಲಿಟಿಷಿಯನ್ಸ್ ಎಲ್ಲ ಮಾಡೋದು. ಸೊ ನಮ್ಮ ಆಫೀಸರ್ಸ್ ಅದನ್ನ ಸ್ಟ್ರಕ್ಚರ್ ಮಾಡಿ ಏನೇನು ಅವ್ರಿಗೆ ಹೇಳಬೇಕು ಅಂತ ಕೊಟ್ಟಾಗ ಇಂಪ್ಲಿಮೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಕೀಮ್ಸ್ನ ಅನೌನ್ಸ್ ಮಾಡೋದು, ಇಂಪ್ಲಿಮೆಂಟೇಷನ್ ಇಸ್ ಡನ್ ಬೈ ಆಫೀಸರ್ಸ್. ಆ್ಯಂಡ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ನಾನು ಸ್ಟೂಡೆಂಟ್ಸಿಗೆ ಹೇಳೋದಾದೇನೆ, ಜಸ್ಟ್ ಇಮ್ಯಾಜಿನ್ ಯುವರ್ ಸೆಲ್ಫ್, ಇಫ್ ಯು ಆರ್ ಅ DC ಡಿಸ್ಟ್ರಿಕ್ಟ್ ಕಮಿಷನರ್ ಆಫ್ ಅ ಡಿಸ್ಟ್ರಿಕ್ಟ್, ನೀವು 10,000 ಜನನ ಪಾವರ್ಟಿಯಿಂದ ಆಚೆ ತರ್ಬೋದು. ಆ ಕೇಪಬಿಲಿಟಿ ನಿಮ್ಮಲ್ಲಿರುತ್ತೆ. ಫ್ಲಡ್ ಬಂದಾಗ ಎವ್ರಿ ಒನ್ ವಿಲ್ ಡಿಪೆಂಡ್ ಆನ್ DC. ಅವ್ರಿಗೆ ನೆಲೆ ಕೊಡ್ಸೋದಾಗಿರ್ಬೋದು, ಊಟ ಆಗಿರ್ಬೋದು, ಎಲ್ಲನೂ DC ನೋಡ್ಕೊತಾರೆ. ಸೊ ಅವ್ರಿಗೆಲ್ಲ ರೆಸ್ಪಾನ್ಸಿಬಿಲಿಟಿ ಟು ಹ್ಯಾಂಡಲ್ ಮಾಡೋದು, ಇಟ್ ಈಸ್ ನಾಟ್ ಎವ್ರಿ ಒನ್ಸ್ ಲಕ್ ಅಂತ ಹೇಳ್ಬೋದು. ಓಕೆ, ನಾನು ಮುಂದೆ ಬೇರೆ ಬೇರೆ ಪ್ರಶ್ನೆಗಳಿಗೆ ಬರ್ತೀನಿ. ಅದಕ್ಕೂ ಮುನ್ನ ತುಂಬ ಜನ ಕುತೂಹಲ ಇರುವಂತಹ ಪ್ರಶ್ನೆ, ಕನ್ನಡ ಮಾಧ್ಯಮ. ನಾನು ಕನ್ನಡ ಮಾಧ್ಯಮದಲ್ಲೇ ಓದ್ಕೊಂಡು ಬಂದಿರ್ತೀನಿ. ಕನ್ನಡದಲ್ಲೇ ನನಗೆ ಸಂಪೂರ್ಣವಾದಂಥ ಜ್ಞಾನ ಇರುತ್ತೆ. ಈಗ ಇಂಗ್ಲೀಷ್ ಅಂತ ತಗೊಂಡಾಗ ನಾನು ಕಮ್ಯುನಿಕೇಟ್ ಮಾಡಬಲ್ಲೆ ಅಷ್ಟೇ, ಅದರ ಆಚೆಗೆ ನನಗೆ ಇಂಗ್ಲೀಷ್ನಲ್ಲಿ ಹೆಚ್ಚಿನ ಜ್ಞಾನ ಇಲ್ಲ. ನನ್ನಂಥವನು UPSC ಪರೀಕ್ಷೆನ ಬರಿಬಹುದಾ? ಅದಕ್ಕೊಂದು ಅವಕಾಶ ಇದೆಯಾ, ಹೇಗೆ ಅಂತ? ಖಂಡಿತ ಸರ್. ಯಾಕಂದರೆ ಇಂಗ್ಲೀಷ್ ಅನ್ನೋದು ಅಲ್ಲಿ ಹೈ ಲೆವೆಲ್ ಇಂಗ್ಲೀಷ್ನ ಅಲ್ಲಿ ಕ್ವಶನ್ಸ್ ಕೇಳಲ್ಲ ಅವರು. ಇಟ್ಸ್ ನಾಟ್ ಅಬೌಟ್ MA ಇಂಗ್ಲೀಷ್ ಮಾಡಿರಬೇಕು ಆ ಥರ ಅಲ್ಲ. ಬೇಸಿಕ್ ಇಂಗ್ಲೀಷ್ ಸ್ಟೇಟ್ಮೆಂಟ್ಸ್ ಇರುತ್ತೆ, ನೀವು ಅದನ್ನು ಅನಲೈಸ್ ಮಾಡಿ ಅಲ್ಲಿ ಆನ್ಸರ್ ಬರೆಯೋದು ನಿಮಗೆ ನೆಸೆಸಿಟಿ ಇರುತ್ತೆ. ಸೊ ಇಂಗ್ಲೀಷನ್ನು ನಾವು ಕ್ಲಾಸ್ ಮಾಡ್ತೀವಿ, ಸೆಮಿನಾರ್ ಮಾಡಿ, ಆನ್ಲೈನ್ ಸೆಮಿನಾರ್ ಮಾಡಿ, ಇಂಗ್ಲೀಷ್ ಯಾವ ಥರ ಇಂಪ್ರೂವ್ ಆಗ್ಬೋದು ಅಂತಲೂ ನಾವು ಅಲ್ಲಿ ಡಿಸ್ಕಸ್ ಮಾಡೋಣ. ಯಾಕಂದರೆ ಇವಾಗ ಸಪೋಸ್ ಒಂದು ಕ್ವಶನ್ ತಗೊಂಡ್ರೆ ನಾವು UPSC ಏನೋ ಒಂದು ಕ್ವಶನ್ ಬಂದಿದೆ, ಪೋರ್ಚುಗೀಸ್ ಬಗ್ಗೆ ಯಾವ ಥರ ಇಂಡಿಯಾಗೆ ಬಂದರು ಅಂತ ಬಂದಿದೆ ಅಂತ ಅಂದ್ಕೊಳ್ಳೋಣ. ಸೊ ಅಲ್ಲಿ ಅವರು ಫ್ಯಾಕ್ಟ್ಸ್ ನೋಡ್ತಾರೆ, ಯಾವಾಗ 1400s ಯಾವಾಗ ಬಂದರು ಅಂತ ಬರೀಬೇಕಾಗುತ್ತೆ, ವಾಸ್ಕೋ ಡ ಗಾಮ ಯಾವಾಗ ಇಂಡಿಯಾಗೆ ರೀಚ್ ಆದರು ಅಂತ ಬರೀಬೇಕಾಗುತ್ತೆ, ಯಾವ ಶಿಪ್ಪಲ್ಲಿ ಬಂದರು ಅಂತ ಬರೀಬೇಕಾಗುತ್ತೆ, ಸೊ ಅಲ್ಲಿ ವೆಲ್ಕಮ್ ಮಾಡಿದ ಕಿಂಗ್ ಯಾರು ಅಂತ ಬರೀಬೇಕಾಗುತ್ತೆ. ಸೊ ಈ ಥರ ನೀವು ಸ್ಟೇಟ್ಮೆಂಟ್ ಬರೆದಾಗ ಇಟ್ ಈಸ್ ಆಲ್ ಅಬೌಟ್ ಫ್ಯಾಕ್ಟ್. ರಾಜ ಮನವಿಕ್ರಮ ನಾಯಕ ಹಿ ವೆಲ್ಕಮ್ ಡಿಮ್, ಹಿ ಕೇಮ್ ಡೌನ್ 1498. ಸೊ ಈ ಥರ ಫ್ಯಾಕ್ಟ್ಸ್ ಏನಿದೆ, ಸೊ ಅದನ್ನ ಬರೆಯೋಕ್ಕೆ ಅವ್ರಿಗಷ್ಟು ಡಿಫಿಕಲ್ಟ್ ಆಗಲ್ಲ. ಅವ್ರ ಕಂಪ್ಲೀಟ್ ಸ್ಟೇಟ್ಮೆಂಟ್ಸು ವಿತ್ ಇಂಗ್ಲೀಷ್ ಸ್ಟೇಟ್ಮೆಂಟ್ಸ್ ಅವರಲ್ಲಿ ಬರೆಯೋ ನೆಸೆಸಿಟಿ ಇರಲ್ಲ. ಸೊ ಏನು ಪಾಯಿಂಟ್ಸ್ ಬೇಕೋ ಅದು ಬರೀಬೇಕು, ಆ್ಯಂಡ್ ದೇ ಕಾಂಟ್ ಎಸ್ಕೇಪ್ ಇಟ್. ಈಗಿನ ಸಮಾಜದಲ್ಲಿ ನಾವು ಇಂಗ್ಲೀಷಿಂದ ಎಸ್ಕೇಪ್ ಕಂಪ್ಲೀಟಾಗಿ ಆಗೋಕ್ಕಾಗಲ್ಲ. ಪ್ರಿಲಿಮ್ಸಲ್ಲಾದರೂ ಅವ್ರಿಗೆ ಕ್ವಶನ್ಗೆ ಇಂಗ್ಲೀಷ್ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಬೇಕಾಗುತ್ತೆ. ಇಲ್ಲ ಬೇರೆ ಸ್ಟೇಟಿಗೆ ಅಪಾಯಿಂಟ್ ಆದರೂ ಅಂದ್ಕೊಳ್ಳೋಣ, IAS IPS ಆಗಿ ಕರ್ನಾಟಕನೇ ಯಾವಾಗಲೂ ಸಿಗಲ್ಲ. ಬೇರೆ ಸ್ಟೇಟಿಗೆ ಅಪಾಯಿಂಟ್ ಆದಾಗ ಅಲ್ಲಿ ಅವರು ಕೋರ್ಟ್ಗೆ ಹೋಗಿ ಅಡ್ರೆಸ್ ಮಾಡ್ಬೇಕಾರೆ, ಇವಾಗ ನಾನು ತಮಿಳ್ನಾಡು ತೆಲುಗುಗೆ ಹೋಗ್ತೀನಿ ಅಂದರೆ ಅಲ್ಲಿ ಕೋರ್ಟ್ಗೆ ಹೋಗಿ ಅಡ್ರೆಸ್ ಮಾಡಬೇಕಲ್ಲ, ಈ ಶುಡ್ ಬಿ ನೋಯಿಂಗ್ ಇಂಗ್ಲೀಷ್. ಕನ್ನಡ ಅಲ್ಲ ಆಗಲ್ಲ, ಸುಪ್ರೀಂ ಕೋರ್ಟೂ ಸೇಮ್ ಆಗುತ್ತೆ. ಸೊ ಬೇಸಿಕ್ ಇಂಗ್ಲೀಷ್ ಗೊತ್ತಿರಬೇಕು. ಇಂಗ್ಲೀಷ್ ಯಾವ ಥರ ಇಂಪ್ರೂವ್ ಆಗಬೇಕು, ಏನೇನು ನೆಸೆಸಿಟಿ ಸ್ಕಿಲ್ಸ್ ಬೇಕು, ಅದು ನಾವು ಖಂಡಿತ ಗೈಡ್ ಮಾಡ್ತೀವಿ. ನನ್ನ ಇನ್ನೊಂದು ಪ್ರಶ್ನೆ ಅಂದರೆ, ಕನ್ನಡದಲ್ಲಿ ಬರೆಯೋಕೆ ಅವಕಾಶ ಇದೆಯಲ್ಲ? ಅವಕಾಶ ಖಂಡಿತ ಇದೆ. ಕನ್ನಡದಲ್ಲಿ ಅವ್ರು ಪ್ರಿಪೇರ್ ಆಗಿ ಅವಕಾಶ ಖಂಡಿತ ಇದೆ, ಬರೀಬೋದು ಅವರು. ಬಟ್ ರಿಸೋರ್ಸಸ್ಸೂ ಅಷ್ಟೇ ಲಿಮಿಟೆಡ್ ಇದೆ. ಸೊ ನಾವು ಲ್ಯಾಂಗ್ವೇಜಿಗೆ ಬಂದಾಗ ರಿಸೋರ್ಸಸ್ UPSC ರಿಸೋರ್ಸಸ್ ಲಿಮಿಟ್ ಆಗುತ್ತೆ. ಸೊ ಅವ್ರಿಗೆ ಹಲವಾರು ಟೆಕ್ಸ್ಟ್ ಬುಕ್ಸ್ ಇದೆ, ಆಥರ್ ಬುಕ್ಸ್ ತುಂಬ ಇದೆ. ಸೊ ಅದು ನಿಜ. ಸೊ ಪ್ರಿಪೇರ್ ಆಗಿ ಅಲ್ಲಿ ಕನ್ನಡದಲ್ಲಿ ಎಕ್ಸಾಮ್ ಬಂದಾಗ ಸ್ವಲ್ಪ ಅವ್ರಿಗೆ ಅಡಾಪ್ಟ್ ಆಗಬೇಕಾಗುತ್ತೆ. ಅವರು ಫೈನಲ್ ಇಂಟರ್ವ್ಯೂ ಇರುತ್ತಲ್ಲ, ಅಲ್ಲಿ ಕನ್ನಡದಲ್ಲಿ ಅವಕಾಶ ಇದೆ. ಕಂಪ್ಲೀಟ್ ಅವ್ರು ಅಪ್ಲೈ ಮಾಡುವಾಗ UPSCಗೆ ಅವ್ರ ಎಕ್ಸಾಮ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ಅವರು ಮೆನ್ಷನ್ ಮಾಡಿದ್ರೆ UPSC ಇಂಟರ್ವ್ಯೂನ ಕನ್ನಡದಲ್ಲೇ ತೊಗೊಬೋದು. ಓಕೆ, ಅಂದರೆ ನನಗೀಗ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಗೊತ್ತಿಲ್ಲ ಅನ್ನೋರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅವಕಾಶ ಇದೆ, ಆದರೆ ಚಾಲೆಂಜಸ್ಸು ಬೇಕಾದಷ್ಟಿದೆ ಅನ್ನೋಂಥ ಮಾತನ್ನು ಹೇಳ್ತಾರೆ ನೀವು. ಅವಕಾಶ ಖಂಡಿತ ಇದೆ. ಸೊ ಅವ್ರು ಬಂದು ಒಂದ್ಸಲಿ ಮಾತಾಡಿ, ಸೊ ಅವ್ರಿಗೆ ಕಾನ್ಫಿಡೆಂಟ್ ಬಂದ ಮೇಲೆ ಎಲ್ಲ ಪ್ರೋಸೆಸ್ ಎಕ್ಸ್ಪ್ಲೇನ್ ಮಾಡ್ತೀವಿ. ನಮ್ಮಲ್ಲಿ ಕನ್ನಡದಲ್ಲೇ ಕ್ಲಿಯರ್ ಮಾಡಿದಂಥ ಉದಾಹರಣೆಗಳಿದಾವ? ನಮ್ಮಲ್ಲಿ ತುಂಬ ಜನ ಇದ್ದಾರೆ ಸರ್, ತುಂಬ ಇದ್ದಾರೆ. ಹೌದು, ರವಿ ಡಿ ಚನ್ನನ್ ಅವರ್ ಸರ್ ಇರ್ಬೋದು. ಸೊ ಇನ್ನು ಹಲವಾರು ಜನ IPS IAS ಏನಾಗಿದ್ದಾರೆ ಕನ್ನಡದಲ್ಲಿ ಬರೆದು ಕ್ಲಿಯರ್ ಮಾಡಿದ್ದಾರೆ. ಸೊ ಅದು ಸಾಧ್ಯತೆ ಇದೆ ಅವ್ರಿಗೆ. ಸೊ ಆ ಥರ ಬರೆದು ಮಾಡ್ಬೋದು. ನಾನು ಕೇಳ್ಪಟ್ಟಾಗೆ ರೈಟಿಂಗ್ ಎಲ್ಲ ಸ್ವಲ್ಪ ಚಾಲೆಂಜಸ್ ಫೇಸ್ ಮಾಡಬೇಕಾಗತ್ತೆ, ಅಷ್ಟು ಸ್ಪೀಡಾಗಿ ಬರೆಯೋದಕ್ಕೆ ಆಗೋದಿಲ್ಲ. UPSC ಅಂದಾಗ ತುಂಬ ಸ್ಪೀಡ್ ಇರಬೇಕಾಗತ್ತೆ ಅಂತ, ಹೌದಾ ಅದು? ಸೊ ಕನ್ನಡ ಹಿಡ್ತಾ ಇರಬೇಕಾಗುತ್ತೆ ಅವ್ರಿಗೆ, ಕನ್ನಡ ಲ್ಯಾಂಗ್ವೇಜ್ ಹಿಡ್ತಾ ಇರಬೇಕಾಗುತ್ತೆ. ಇವಾಗ ಏನಾಗುತ್ತೆ, ಕೆಲವರು ಇಂಗ್ಲೀಷು ಕನ್ನಡ ಎರಡರಲ್ಲೂ ಕಂಪ್ಲೀಟು ಇಲ್ಲದಾಗ ಅವಾಗ ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ. ಇಲ್ಲ ಕನ್ನಡ ಭಾಷೆ ಮೇಲೆ ನನಗೆ ಕಂಪ್ಲೀಟ್ ಹಿಡ್ತಾ ಇದೆ, ನಾನು ಕನ್ನಡದಲ್ಲೇ ಬರಿತೀನಿ ಅಂದರೆ ಖಂಡಿತ ಬರಿಬೋದು. ಬಟ್ ಅವ್ರಿಗೆ ಸ್ಟ್ರಾಟಜಿ ಅನ್ನೋದು
ಇಂಗ್ಲೀಷ್ ಕನ್ನಡ ಡಿಫ್ರೆನ್ಷಿಯೇಟ್ ಏನಿಲ್ಲ ಸ್ಟ್ರಾಟಜಿಗೆ. ಇವಾಗ ಒಂದು ಕ್ವಶನ್ ಬರೆಯೋಕ್ಕೆ ಅಲ್ಲಿ 8 to 9 minutes ತಗೊಳುತ್ತೆ, UPSC 7 to 8 minutes ಅಂದರೆ ಆ ಕ್ವಶನ್ನ ಅಷ್ಟು ಟೈಮಲ್ಲಿ ಯಾವ ಥರ ಬರಿಬೋದು ಅನ್ನೋದು ಅದು ಮೇನ್ ಅವ್ರು ಅಟೆಂಡ್ ಮಾಡಬೇಕು. ಪ್ರೀಮಿಸ್ ಬಂದಾಗ 1 minute ಒಂದು ಕ್ವಶನ್ ಅಟೆಂಡ್ ಮಾಡಬೇಕು, ಅದು ಯಾವ ಥರ ಅನ್ನೋದು ಸ್ಟ್ರಾಟಜಿ ಮಾಡಬೇಕು. ಸೊ ಕನ್ನಡ ಆಗಿರಲಿ ಇಂಗ್ಲೀಷ್ ಆಗಿರಲಿ ಪ್ರಾಪರ್ ಸ್ಟ್ರಾಟಜಿ ಇದ್ದರೆ ಈಸಿಯಾಗಿ ಅದು ಕ್ಲಿಯರ್ ಮಾಡ್ಬೋದು. ಓಕೆ, ಈಗ IAS ಜ್ಞಾನಿ ವಿಚಾರಕ್ಕೆ ಬರೋಣ. ನಮ್ಮಲ್ಲಿ ಸಾಕಷ್ಟು ಕೋಚಿಂಗ್ ಸೆಂಟರ್ಗಳಿದ್ದಾವೆ. ಬೆಂಗಳೂರಿನಲ್ಲಿ ಒಂದಷ್ಟು ರಸ್ತೆಗಳಿಗೆ ಹೋದರೆ ನಿಮಗೆ ಸಾಲು ಸಾಲು ಕೋಚಿಂಗ್ ಸೆಂಟರ್ಗಳಲ್ಲೂ ಕೂಡ ಸಿಗುತ್ತೆ. ಅದಕ್ಕಿಂತ ಹೇಗೆ ವಿಭಿನ್ನ ನಿಮ್ಮ IAS ಜ್ಞಾನಿ? ಯಾಕೆ ಶುರು ಮಾಡಿದ್ರೆ ನೀವು? ಖಂಡಿತ ಸರ್. ಸೊ IAS ಜ್ಞಾನಿ ಬಂದು ಗ್ರಾಮೀಣ ವಿಭಾಗದ ವಿದ್ಯಾರ್ಥಿಗಳನ್ನ ಗುರಿ ಇಟ್ಕೊಂಡು ಶುರು ಮಾಡಿರೋ ಸಂಸ್ಥೆ ಇದು. ಹಲವಾರು ಕಾಲೇಜ್ಗೆ ಹೋಗಿ ನಾವು ಅಪ್ರೋಚ್ ಮಾಡಿದ್ದೀವಿ, ಸೆಷನ್ಸ್ ಕೊಟ್ಟಿದ್ದೀವಿ. ಅಲ್ಲಿ ಇರೋ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತಿಳಿಸೋಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಅವೇರ್ನೆಸ್ಗೆ, UPSC ಅವೇರ್ನೆಸ್. ಮುಂಚೆ ಎಲ್ಲ ಜಾಸ್ತಿ UPSC ಅವೇರ್ನೆಸ್ ಇರಲಿಲ್ಲ. ಸೊ ಬರೀ ಸಿಟಿಲಿ ಹೋಗಿ ಟ್ರೈನಿಂಗ್ ತೊಗೋಬೇಕನ್ನೋ, ಜಾಸ್ತಿ ದುಡ್ಡು ಖರ್ಚು ಮಾಡಬೇಕು UPSCಗೇನೋ ಮೆಂಟಾಲಿಟಿ ಇತ್ತು. ಸೊ ಇಲ್ಲಿ ಗ್ರಾಮೀಣ ವಿಭಾಗದ ವಿದ್ಯಾರ್ಥಿಗಳನ್ನ ನಾವು ಏಮ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿರೋದ್ರಿಂದ ಫೀಸೂ ಅದೇ ಸ್ಟ್ರಕ್ಚರಲ್ಲಿರುತ್ತೆ. ಆ್ಯಂಡ್ ಸೊ ವಿಭಿನ್ನ ಅಂತ ನೀವು ಕೇಳಿದ್ರಿ, ರೆಸ್ಟ್ ಆಫ್ ದಿ UPSC ಇನ್ಸ್ಟಿಟ್ಯೂಟ್ಸ್ಗಿಂತ ಏನು ವಿಭಿನ್ನ ಅಂತ. ಸೊ ನಾವಿಲ್ಲಿ ವಾವ್ ಫ್ಯಾಕ್ಟರ್ ಏನಂದರೆ, ಇಫ್ ಯು ಟೇಕ್ ಅಡ್ಮಿಷನ್ ವಿತ್ ಅಸ್, ನಮ್ಮ ಹತ್ರ ಅಡ್ಮಿಷನ್ ಒಂದ್ಸಲಿ ತೊಗೊಂಡ್ರೆ, ದಿಸ್ ಬ್ಯಾಚ್ ಆರ್ ನೆಕ್ಸ್ಟ್ ಬ್ಯಾಚ್ ಒಂದ್ಸಲಿ ಅಡ್ಮಿಷನ್ ತೊಗೊಂಡ್ರೆ UPSC ಕ್ಲಿಯರ್ ಮಾಡೋವರೆಗೂ ದೇ ಕ್ಯಾನ್ ಕಮ್ ಟು ಇನ್ಸ್ಟಿಟ್ಯೂಟ್. ದ್ಯಾಟ್ ಈಸ್ ದಿ ಸ್ಪೆಷಲ್ ಅಬೌಟ್ ಅವರ್ ಇನ್ಸ್ಟಿಟ್ಯೂಟ್. ಯಾರೂ ಈ ಥರ ಹೇಳಿರಲ್ಲ ಪ್ಲಸ್ ಕೊಟ್ಟಿರಲ್ಲ. UPSC ಕ್ಲಿಯರ್ ಆಗೋವರೆಗೂ ದೇ ಕ್ಯಾನ್ ಕಮ್ ಟು ಆಫ್ಲೈನ್ ಕ್ಲಾಸ್, ದೇ ಕ್ಯಾನ್ ಅಟೆಂಡ್. ಸೊ ಒಂದ್ಸಲಿ ನಮ್ಮ ಹತ್ರ ಅಡ್ಮಿಷನ್ ತಗೊಂಡ್ರೆ ದಿಸ್ ಬ್ಯಾಚ್ ಆರ್ ನೆಕ್ಸ್ಟ್ ಬ್ಯಾಚ್, ಸೊ ಅವರು ಯಾವಾಗ ಬೇಕಾದರೂ ಬಂದು 3 years 4 years ಯಾವಾಗ ಬಂದರೂ ಯಾವ ಕ್ಲಾಸ್ ಬೇಕಾದರೂ ಬಂದು ಕೂತ್ಕೊಂಡು ಕೇಳ್ಬಿಟ್ಟು ಹೋಗ್ಬೋದು. ಸೊ ಅವ್ರಿಗೆ ಫ್ರೀ ಮ್ಯಾಗ್ಝಿನ್ಸ್ ಅವೈಲಬಲ್ ಇರುತ್ತೆ, ಟೆಸ್ಟ್ ಸೀರೀಸ್ ಏನೇನಿದೆಯೋ ಎಲ್ಲ ಅವೈಲಬಲ್ ಇರುತ್ತೆ. ಈಗ ನಾನು ಆರಂಭದಲ್ಲೇ ಒಂದು ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದೆ, ಅದು ಬಹಳ ಮುಖ್ಯ. ತುಂಬ ಜನಕ್ಕೆ UPSC ಎಕ್ಸಾಮ್ ಬರೀಬೇಕಂತ ಆಸೆ, ಕೋಚಿಂಗ್ ತಗೊಳ್ಳೇಬೇಕಾದಂಥ ಅನಿವಾರ್ಯತೆ ಇದೆ. ಆದರೆ ಹೆಚ್ಚಿನ ಹಣ ಇರೋದಿಲ್ಲ, ಅಥವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಥವಾ ಫೈನಾನ್ಷಿಯಲ್ ಅಂತ ಬಂದಾಗ ಸ್ವಲ್ಪ ಪೂರ್ ಇರ್ತಾರೆ. ನಿಮ್ಮಲ್ಲಿ ಅವ್ರಿಗೆ ಹೇಗೆ ಅಂತ? ಸರ್ ಖಂಡಿತ ಇನ್ಸ್ಟಾಲ್ಮೆಂಟ್ ಅವೈಲಬಲ್ ಇದೆ. ಪ್ಲಸ್ ಇವಾಗ ಫೀಸ್ ಬಂದು 75,000 ಫಾರ್ 7 to 8 months ಕೋರ್ಸ್ ಇರುತ್ತೆ. 75,000 ಅಂತ ಹೇಳಿದ್ದೀವಿ. ಸೊ ನಿಮ್ಮ ಕಡೆಯಿಂದ ಬಂದರೆ ವಿ ಕ್ಯಾನ್ ರೆಡ್ಯೂಸ್ 5 or 6,000, ದಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಆ್ಯಂಡ್ ನಮ್ಮ ಹತ್ರ ಬಂದು ಪರ್ಸ್ನಲಾಗಿ ಮಾತಾಡಿದಾಗ ಸೊ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಯಾಕಂದರೆ ಇವಾಗ ಫೈನಾನ್ಷಿಯಲಿ ಗ್ರಾಮೀಣ ವಿಭಾಗದ ವಿದ್ಯಾರ್ಥಿಗಳಿಗೆ ಅವಕಾಶ ಆಗಬೇಕು ಅಂತ ಶುರು ಮಾಡಿರೋದ್ರಿಂದ ಅವ್ರಿಗೂ ಇಂಟೆಂಟ್ ಇರಬೇಕು, ಅವ್ರಿಗೂ ಆಸಕ್ತಿ ಇರಬೇಕು. ಸೊ ಅವ್ರ ಜೊತೆ ಮಾತಾಡಿದಾಗ ನಾವು ಇನ್ನೂ ತುಂಬ ಜನ ಕಮ್ಮಿ ಮಾಡಿದ್ದೀವಿ. ಸೊ ಅವ್ರಿಗೆ ನಿಜವಾಗ್ಲೂ ಆಸಕ್ತಿ ಇದೆ, ಬರ್ತಾ ರೆಡಿ ಇದ್ದಾರೆ ಅಂದರೆ ಸೊ ಅವರು ಖಂಡಿತ ಅವ್ರಿಗೆ ಕಮ್ಮಿ ಮಾಡಿ ನಾವು ಕೋಚಿಂಗ್ ಕೊಟ್ಟಿದ್ದೀವಿ. ಆನ್ಲೈನ್ ಕೂಡ ಕೋಚಿಂಗ್ ಇರುತ್ತೆ, ಆಫ್ಲೈನ್ ಇರುತ್ತೆ. ಸೊ ಎರಡೂ ನಾವು ಅವ್ರಿಗೆ ಒಂದು ಭರವಸೆ ಕೊಡ್ತಿದ್ದಾರೆ ನಮ್ಮ ವೀಕ್ಷಕರಿಗೆ. ಥರ್ಡ್ ಐ ಕನ್ನಡದ ಚಾನಲ್ ಕಡೆಯಿಂದ ಹೋಗ್ತಿದ್ದೀವಿ ಅಂತ ಆದರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಡಿಸ್ಕೌಂಟ್ ಸಿಗುತ್ತೆ. ಆ ಭರವಸೆಯನ್ನು ನಮ್ಮ ವಾಹಿನಿ ಮೂಲಕ ಅವ್ರು ಕೊಡ್ತಾ ಇದ್ದಾರೆ. ಹಾಗೆ ಸರ್, ತುಂಬ ಜನರಿಗೆ ಇರುವಂಥ ಭಾವನೆ ಅಂದರೆ ಕೋಚಿಂಗ್ ಅಂದಾಗ ಲಕ್ಷಾಂತರ ರೂಪಾಯಿ ಹಣ ಸುರಿಬೇಕು ಅಂತ ನಾನು ಎಷ್ಟೋ ಕಡೆಗಳಲ್ಲಿ ಕೇಳ್ಪಟ್ಟಿದ್ದೀನಿ. ಅಥವಾ ನಾನು ಉದಾಹರಣೆಗೆ ಬೆಂಗಳೂರಿನ ಚಂದ್ರ ಲೇಔಟಲ್ಲೆಲ್ಲ ಕಡೆ ಹೋಗಿ ಅಲ್ಲಿರುವಂಥ ಆಕಾಂಕ್ಷಿಗಳನ್ನು ಮಾತಾಡಿಸ್ತಿದ್ದಾಗ ಅವ್ರು ಹೇಳ್ತಿರ್ತಾರೆ, ನಮ್ಮ ತಂದೆ ಇಂತಿಷ್ಟು ಹೊಲ ಇತ್ತು, ಅದನ್ನು ಮಾರಿ ನಮಗೆ ಕೋಚಿಂಗ್ ಕಳಿಸ್ತಾ ಇದ್ದಾರೆ, ಅಥವಾ ಯಾವುದೋ ಒಡವೆನ ಅಡ ಇಟ್ಟು ನಮ್ಮ ಕೋಚಿಂಗ್ ಕಳಿಸ್ತಾರೆ, ಲಕ್ಷಾಂತರ ರೂಪಾಯಿ ಸುರಿಬೇಕು ಅಂತ. ಹೌದಾ, ಲಕ್ಷಾಂತರ ರೂಪಾಯಿ ಸುರಿಬೇಕಾಗತ್ತಾ ಕೋಚಿಂಗ್ ಪಡಿಬೇಕು ಅಂತಾದರೆ? ಇಲ್ಲ ಸರ್, ಅದು ನೆಸೆಸಿಟಿ ಇಲ್ಲ. ಫಸ್ಟ್ ಮಿಸ್ಟೇಕ್ ಏನು ಮಾಡೋದು ಸ್ಟೂಡೆಂಟ್ಸ್ ಅಂದರೆ, UPSC ಪ್ರಿಪೇರ್ ಆಗ್ತಿದ್ದೀವಿ ಅಂದ ತಕ್ಷಣ ಯಾವ ಬುಕ್ಸ್ ಇದೆ, ಸ್ಟಾರ್ಟಿಂಗ್ ಫ್ರಮ್ ಹಿಸ್ಟ್ರಿ ಟು ಜಿಯೋಗ್ರಫಿ ಏನೇನು ಬುಕ್ಸ್ ಇದೆ, ಯಾವ ಆಥರ್ಸ್ ಇದೆ ಎಲ್ಲ ಪರ್ಚೇಸ್ ಮಾಡ್ತಾರೆ. ಸೊ ದೋಸ್ ಆರ್ ಎಕ್ಸ್ಪೆನ್ಸಿವ್. ನಿಮ್ಗೆ ಅಲ್ಲೇನೋ ಒಂದು 10,000 to 15,000 ಅಲ್ಲೇ ಹೊಟ್ಟೋಗುತ್ತೆ. ಸೊ ಈ ಥರ ನೀವು ಎಕ್ಸ್ಟ್ರಾ ಎಕ್ಸ್ಪೆನ್ಸ್ ಮಾಡೋದಿರ್ಬೋದು. ಸೊ ಕೋಚಿಂಗ್ ಇದೇ ಥರ ತೊಗೊಂಡ್ರೆ ನಂದು ಕ್ಲಿಯರ್ ಆಗೋದು ಅಂತಿರ್ಬೋದು. ಒಂದೇ ಸ್ಟ್ರಾಟಜಿಗೆ ಫಿಕ್ಸ್ ಆಗೋಕ್ಕಾಗಲ್ಲ. ಎಲ್ಲೇ ಕೋಚಿಂಗ್ ಇದ್ರೂ ಸ್ಟ್ರಾಟಜಿ ಅನ್ನೋದು, ಇಂಡಿವಿಜುವಲ್ ಸ್ಟ್ರಾಟಜಿ ಅನ್ನೋದು ಒಂದು ಇರಲೇಬೇಕಾಗುತ್ತೆ. ಸೊ ನೀವು ಎಲ್ಲೇ ಕೋಚಿಂಗ್ ತೊಗೊಂಡು ಸ್ಟ್ರಾಟಜಿ ಇರಬೇಕು. ಸೊ ಅವ್ರು ಏನು ಹೇಳ್ಕೊಡ್ತಾರೆ ಬರೀ ಅದನ್ನ ಇಟ್ಕೊಂಡು ವಿ ಕಾಂಟ್ ಪ್ರೊಸೀಡ್. ನಾವು ಮನೆಗೆ ಬಂದು ವರ್ಕ್ ಮಾಡಬೇಕಾಗುತ್ತೆ. ಸಪೋಸ್ ನಾನು ಒಂದು ಎಸ್ಸೆ ಟೀಚ್ ಮಾಡ್ತೀನಿ ಕ್ಲಾಸಲ್ಲಿ ನಿಮಗೆ ಅಂದರೆ, ಎಲ್ಲರೂ ಅದೇ ಎಸ್ಸೆನ UPSC ಬರೆಯೋಕ್ಕಾಗಲ್ಲ. ಯು ನೀಡ್ ಟು ಪುಟ್ ಸಮ್ ವಾವ್ ಫ್ಯಾಕ್ಟರ್ ದೇ. ನೀವು ಏನು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಇರುತ್ತೋ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಬೇಕು. ಸೊ ಎಕ್ಸ್ಪೆನ್ಸಿವ್ ಅಂತ ಬಂದಾಗ ಇಟ್ಸ್ ನಾಟ್ ಎಕ್ಸ್ಪೆನ್ಸಿವ್, ಇಟ್ಸ್ ಅಬೌಟ್ ದಿ ಡಿಮ್ಯಾಂಡ್. ನಮ್ಗೆ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಅಡ್ಮಿಷನ್ ಜಾಸ್ತಿ ಆಗ್ತಿದೆ ಅಂದಾಗ ಆಬ್ವಿಯಸ್ಲಿ ಅಲ್ಲಿ ಇನ್ಸ್ಟಿಟ್ಯೂಷನ್ ಇದು ಎವ್ರಿ ಬಿಸ್ನೆಸ್ ಇಟ್ ಇಸ್ ದೇ. ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ, ಬರ್ತಿದ್ದಾರೆ ಅಂದಾಗ ಫೀಸ್ ರೈಸ್ ಆಗೇ ಆಗುತ್ತೆ. ಸೊ ದೇ ನೀಡ್ ಟು ಚೂಸ್, ನಾಟ್ ಅಬೌಟ್ ಫೀಸ್ ನೋಡಿ, ಪ್ರೀವಿಯಸ್ ಇಯರ್ ಸಕ್ಸಸ್ ಸ್ಟೋರೀಸ್ ನೋಡಿ ನಾವು ಚೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಎವ್ರಿ ಒನ್ ಸ್ಟ್ರಾಟಜಿ ಆರ್ ಲಕ್ ವಿಲ್ ಬಿ ನಾಟ್ ಸೇಮ್. ಒಬ್ಬ ಇನ್ಸ್ಟಿಟ್ಯೂಟಿಂದ ಅವನು ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಅಂದರೆ ಸೊ ಎಲ್ಲರೂ ಬರ್ತಾನೆ ಅನ್ನೋದಲ್ಲ. ಸೊ ಓನ್ಲಿ ವಿ ವಿಲ್ ನಾಟ್ ಮಾರ್ಕೆಟ್ ಎನಿ ಆಫ್ ಅವರ್ ಫಸ್ಟ್ ರ್ಯಾಂಕರ್ಸ್. ಅವ್ರು ಮೇನ್ಸ್ ಕ್ಲಿಯರ್ ಮಾಡಿರೋರು ಇದ್ದಾರೆ, ಸೆಲೆಕ್ಟ್ ಆಗಿರೋರು ಇದ್ದಾರೆ, ವಿಲ್ ನಾಟ್ ಮಾರ್ಕೆಟ್ ದೆಮ್. ಬಿಕಾಸ್ ಎವ್ರಿ ಇಂಡಿವಿಜುವಲ್ ಈಸ್ ಅ ಯುನೀಕ್, ಎವ್ರಿ ಇಂಡಿವಿಜುವಲ್ ಈಸ್ ಸ್ಪೆಷಲ್. ಸೊ ಇಲ್ಲಿ UPSCಗೆ ಅವ್ರು ಬಂದಿರ್ತಾರೆ ಅಂದಾಗ ಅವನ್ನ ತೋರಿಸಿ ಕ್ಲಿಯರ್ ಮಾಡ್ತೀವಿ ಬಾ ಅಂತ ವಿ ವಿಲ್ ನಾಟ್ ಕಾಲ್. ಆ ಥರ ನಾವು ಕರೆಯೋಕ್ಕೆ ಕೂಡ ಆಗಲ್ಲ. ಸೊ ನಾವು ಏನು ಹೇಳ್ಬೋದು ಅಂದರೆ ಪ್ರಿಪ್ರೇಷನ್ ಕೊಡ್ತೀವಿ.
ಸೊ ನಿಮಗೆ ಅವ್ನ ಆನ್ಸರ್ ಸ್ಕ್ರಿಪ್ಟ್ಸ್ ಕೊಡ್ತೀವಿ, ರೆಫರ್ ಮಾಡಿ ಯಾವ ಥರ ಬರೆದಿದ್ದಾನೆ, ಅವ್ನು ಎಂತಕ್ಕೆ ಅವನು ಕ್ಲಿಯರ್ ಮಾಡಿದ್ದಾನೆ ಅನ್ನೋದು ರೆಫರ್ ಮಾಡಿ. ಸೊ ಆ ಥರ ಬರೆದು ಏನು ಇಂಪ್ರೂವ್ ಮಾಡ್ಬೋದು ಆ ಪಾಯಿಂಟ್ಸ್ನ ತಗೊಳ್ಳೋಣ. ಟಾಪರ್ಸ್ನ ನೋಡಿ ಇನ್ಸ್ಪೈರ್ ಆಗೋಣ. ಬಟ್ ಅವ್ನು ಕೋಚಿಂಗ್ ತೊಗೊಂಡಿದ್ದ ಕಡೆನೇ ನಾನು ತೊಗೊಂಡು ಕ್ಲಿಯರ್ ಮಾಡ್ತೀನಿ ಅನ್ನೋದು ಸುಳ್ಳು. ವಿ ಕ್ಯಾನ್ ಗೆಟ್ ಇನ್ಸ್ಪೈರ್ಡ್ ಫ್ರಮ್ ಹಿಮ್, ವಿ ಕ್ಯಾನ್ ಯೂಸ್ ಇಸ್ ಆನ್ಸರ್ ಸ್ಕ್ರಿಪ್ಟ್ಸ್, ವಿ ಕ್ಯಾನ್ ಟೇಕ್ ನಾಲೆಡ್ಜ್. ಸೊ ಇಷ್ಟು ಮಾತ್ರ ನಾವು ತೊಗೊಂಡು ಹೋಗಬೇಕು. ಆವಾಗ ನಿಮ್ಗೆ ಎಕ್ಸ್ಪೆನ್ಸಿಸ್ ಬರಲ್ಲ. ಎಲ್ಲ ಟೆಸ್ಟ್ ಸೀರೀಸ್ ಎಲ್ಲ ಇನ್ಸ್ಟಿಟ್ಯೂಟ್ಗೆ ಹೋಗಿ ಟೆಸ್ಟ್ ಸೀರೀಸ್ ತೊಗೊಂಡ್ರೆ ಆಬ್ವಿಯಸ್ಲಿ 8,000 ಕಟ್ ಆಗುತ್ತೆ. ಕೆಲವರು ಲೈಬ್ರರಿಗೆ ಎನ್ರೋಲ್ ಆಗಿರ್ತಾರೆ. ಸೊ ಅಲ್ಲಿ ನಿಮಗೆ ಕೆಲವು ಅಮೌಂಟು ಚಾಯ್ಸಸ್ ಇಲ್ದವರು ಏನು ಮಾಡೋಕ್ಕಾಗಲ್ಲ ಪಿ ಜಿಲಿರೋರು. ಕೆಲವು ಮಲ್ಟಿಪಲ್ ಲೈಬ್ರರೀಸ್ಗೆ ಎನ್ರೋಲ್ ಆಗಿರ್ತಾರೆ. ಸೊ ಆಪ್ಷನಲ್ ಸಬ್ಜೆಕ್ಟ್ಸ್ ತೊಗೊತಾ ಇರ್ತಾರೆ. ವಿತ್ ಪ್ರಾಪರ್ ಸ್ಟ್ರಾಟಜಿ ದೇ ನೀಡ್ ಟು ಚೂಸ್. ಸೊ ಒನ್ ಇನ್ಸ್ಟಿಟ್ಯೂಟಲ್ಲಿ ಎಲ್ಲ ಇರೋದನ್ನ ಹೌದು. ಅಂದರೆ ನೀವು ಹೇಳ್ತಿರೋ ಪ್ರಕಾರ ಕೈಗೆ ತುತ್ತು ಕೊಡಬಹುದು, ತಿನ್ನೋ ಕೆಲಸ ನಾವೇ ಮಾಡಬೇಕು. ಅಂದರೆ ನಮ್ಮ ಪರಿಶ್ರಮ ಇರಬೇಕು, ನನಗೆ ಆಸಕ್ತಿ ಇರಬೇಕು. ಯಾವುದೊಂದು ಕೋಚಿಂಗ್ ಸೆಂಟ್ರಿಗೆ ಹೋಗ್ತೀನಿ ಅಂದರೆ ಅಲ್ಲಿ ಯಾರೋ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಾರೆ, ಸೆಕೆಂಡ್ ರ್ಯಾಂಕ್ ತೊಗೊಂಡಿದ್ದಾರೆ ಅಂದರೆ ಅವ್ರ ಶ್ರಮ, ಅವ್ರ ತ್ಯಾಗ ಎಲ್ಲವೂ ಇರುತ್ತೆ. ನನ್ನಲ್ಲೂ ಅದಿದ್ದಾಗ ಮಾತ್ರ ಸಾಧ್ಯ. ಕೋಚಿಂಗ್ ಸೆಂಟ್ರಲ್ಲಿ ಹಂಗೆ ಯಾರೋ ತೊಗೊಂಡಿದ್ರು ಅಂದ ಮಾತ್ರ ನಾನು ಆಗೇ ಬಿಡ್ತೀನಿ ಅನ್ನುವಂಥ ಸಾಧ್ಯ ಇಲ್ಲ ಅಂತ. ಅಂದರೆ ನನ್ನದೊಂದು ಶ್ರಮ ಇರಬೇಕು, ನನಗೊಂದು ಆಸಕ್ತಿ ಇರಬೇಕು, ಆಗ ಮಾತ್ರ ನೀವು ದಡ ಮುಟ್ಟಿಸುವಲ್ಲಿ ಯಶಸ್ವಿ ಆಗ್ತೀರಿ ಅಂತ. ನಾನು ಮತ್ತೆ ಅದು ಖರ್ಚಿನ ವಿಚಾರಕ್ಕೆ ಬರ್ತೀನಿ, ಯಾಕಂದರೆ ತುಂಬ ಜನಕ್ಕೆ ಆ ಪ್ರಶ್ನೆ ಇದ್ದೇ ಇರುತ್ತೆ. ಆ ಕಾರಣಕ್ಕಾಗಿ ಹೇಳ್ತಿದ್ದೇನೆ. ಅಂದರೆ ಈಗ 75,000 ರೂಪಾಯಿ ಫೀಸ್ ಕಟ್ಟಬೇಕು, ಜೊತೆಗೆ ತಿಂಗಳಿಗೆ ಪಿ ಜಿಗೆ ಅಂತ ಇಂತಿಷ್ಟು ಅಮೌಂಟು ಅಂತ ಹೇಳಿ ತಗೊಂಡು ಬಂದುಬಿಟ್ರೆ ಆರಾಮಾಗಿ ಒಂದು ಹಂತಕ್ಕೆ ಮುಗಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತೀರಿ ಈ ಖರ್ಚಿನ ವಿಚಾರಕ್ಕೆ ಬಂದರೆ. ಹೌದು ಸರ್, ಅಮೌಂಟು 70,000 ನಿಮ್ಮ ಕಡೆಯಿಂದ ಬಂದರೆ ನಾವು ಕಮ್ಮಿನೇ ಮಾಡ್ತೀವಿ. ಸೊ ಅವ್ರು ಪಿ ಜಿಗೆ ಎನ್ರೋಲ್ ಆಗಬೇಕಾಗುತ್ತೆ. ಆ್ಯಂಡ್ ಸ್ಟಾರ್ಟಿಂಗ್ ಅವರು ಅಷ್ಟು ಅಮೌಂಟು ತುಂಬ ಗ್ರಾಮೀಣ ಭಾಗದಿಂದ ಬಂದರೆ ಅಷ್ಟೇ ಅಮೌಂಟ್ ಕಟ್ಟಿ ಅಂತಲೂ ನಾವು ಡಿಮ್ಯಾಂಡ್ ಮಾಡಲ್ಲ. ದೇ ಕ್ಯಾನ್ ಟೇಕ್ ದೇರ್ ಟೈಮ್. ಅವ್ರು ಎನ್ರೋಲ್ ಆಗಲಿ, ನಾವು ನೋಡ್ತೀವಿ, ವಿ ವಿಲ್ ಅನಲೈಸ್ ದೆಮ್. ಅವ್ರು ನಿಜವಾಗ್ಲೂ ಇಂಟ್ರೆಸ್ಟ್ ಇದೆಯಾ, ಕ್ಲಾಸಿಗೆ ಬರ್ತಿದ್ದಾರಾ. ಬಿಕಾಸ್ ನಾವು ತುಂಬ ವರ್ಷದಿಂದ ಸ್ಟೂಡೆಂಟ್ಸ್ನ ನೋಡಿರೋದ್ರಿಂದ ಎನ್ರೋಲ್ ಆಗೋದು ಇಂಪಾರ್ಟೆಂಟ್ ಇರಲ್ಲ, ಕ್ಲಾಸಿಗೆ ಬರಬೇಕು, ಹೇಳಿದ್ದ ಏನು ಹೋಮ್ವರ್ಕ್ ಕೊಡ್ತೀವೋ ಅದು ಮಾಡಬೇಕಾಗುತ್ತೆ. ಕೆಲವರು ಸ್ಟೂಡೆಂಟ್ಸು ವರ್ಕ್ ಮಾಡ್ತಾ ಇರ್ತಾರೆ, ಕೆಲವರು ಸ್ಟಡಿ ಮಾಡ್ತಾ ಇರ್ತಾರೆ, ಕೆಲವರು ಕಂಪ್ಲೀಟ್ಲಿ ಇದಕ್ಕೆ ಡೆಡಿಕೇಟ್ ಆಗಿ ಪಿ ಜಿಗೆ ಬಂದಿರ್ತಾರೆ. ಅಂಥವರಿಂದ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ ನಮಗಿರುತ್ತೆ. ನಾವು ಕೊಟ್ಟಿದ್ದ ವರ್ಕ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ, ಅವರು ಆನ್ ಟೈಮ್ ಅದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಆ ಥರ ಎಲ್ಲ ಮಾಡಿದಾಗ ವಿ ವಿಲ್ ಗಿವ್ ಮೋರ್ ಕನ್ಸೆಷನ್ ಆಬ್ವಿಯಸ್ಲಿ. ಬಿಕಾಸ್ ಹುಡುಗಂಗೆ ಓದೋಕ್ಕೆ ಇಂಟ್ರೆಸ್ಟ್ ಇದೆ, UPSC ಆಗಬೇಕು, IAS IPS ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅಂದಾಗ ನಾವು ಸ್ಯಾಕ್ರಿಫೈಸ್ ಮಾಡೋದ್ರಲ್ಲಿ ಅಷ್ಟು ತಪ್ಪಿಲ್ಲ. ಖಂಡಿತ ಅಂತ ವಿದ್ಯಾರ್ಥಿಗಳು ಸಪೋರ್ಟ್ ಮಾಡ್ತೀವಿ. ಓಕೆ, ಈಗ ನಿಮ್ಮ ಕ್ಲಾಸಸ್ ವಿಚಾರಕ್ಕೆ ಬರೋದಾದ್ರೆ ಹೇಗಿರುತ್ತೆ ಸರ್? ಅಂದರೆ ವಾರ ಪೂರ್ತಿ ಇರುತ್ತಾ ಅಥವಾ ಯಾವ ರೀತಿಯಾಗಿ ಅದೆಲ್ಲ? ಆನ್ಲೈನ್ ಆ್ಯಂಡ್ ಆಫ್ಲೈನ್ ಎರಡೂ ಕ್ಲಾಸಸ್ ಇರುತ್ತೆ. ಸೊ ಆನ್ಲೈನ್ ಇರೋದು ಬೇರೆ ಕಡೆ ಇರೋರು. ಇವಾಗ ಸದ್ಯ ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಂದು ಬ್ಯಾಂಗ್ಳೂರು ಮಲ್ಲತ್ತಳ್ಳಿಲಿ ಆಫ್ಲೈನ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಅಂಬೇಡ್ಕರ್ ಕಾಲೇಜ್ ಸಿಗ್ನಲ್ ಬಳಿ ಬಂದು. ಆನ್ಲೈನ್ ಬಂದು ಅವ್ರು ಎಲ್ಲಿ ಬೇಕಾದ್ರೂ ಎನ್ರೋಲ್ ಆಗ್ಬೋದು, ಯಾವುದೇ ಡಿಸ್ಟಿಕಲ್ಲಿ ಇದ್ರೂ ಎನ್ರೋಲ್ ಆಗ್ಬೋದು. ವರ್ಕ್ ಮಾಡ್ತಿರೋರ್ಗಾಗಿರ್ಬೋದು, ಸ್ಟಡಿ ಮಾಡ್ತಿರೋರ್ಗಾಗ್ಬೋದು, ಇದು ಅನುಕೂಲ ಆಗುತ್ತೆ. ಸೊ ಅವರು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಇರುತ್ತೆ, ಮಾರ್ನಿಂಗ್ ಟು ಆಫ್ಟರ್ನೂನ್. ಮೇ ಬಿ ಅರೌಂಡ್ 7:30 to 8 ಸ್ಟಾರ್ಟ್ ಆದರೆ, ಸೊ 11ವರೆಗೂ ಬಂದು ಒಂದು ಬ್ರೇಕ್ ಕೊಡ್ತೀವಿ. ಅಂಟಿಲ್ 2:30 ಇರುತ್ತೆ. ಸೊ ಇನ್ನು ಆಫ್ ಡೇ ದಟ್ ಈಸ್ ದೇರ್ ಟೈಮ್. ಅವ್ರು ಹೋಗಿ ಪ್ರಿಪೇರ್ ಆಗಬೇಕು. ಸೊ ತುಂಬ ಕಡೆ ಮಾರ್ನಿಂಗ್ ಟು ಈವ್ನಿಂಗ್ ಆ ಥರ ನಾವು ಕೋಚಿಂಗ್ ಪ್ರಿಫರ್ ಮಾಡಲ್ಲ. ಬಿಕಾಸ್ ದಟ್ ಈಸ್ ಕಾಲೇಜ್ ಥರ, ಕಾಲೇಜ್ ಇಂಟರ್ನಲ್ಸ್ ಥರ. ಬಟ್ UPSC ನೀಡ್ಸ್ ಅವರ್ ಓನ್ಸ್ ಟೈಮ್, ನಮ್ಮ ಸ್ವಂತ ಟೈಮ್ಗೂ ಅದಕ್ಕೆ ಹಾಕ್ಬೇಕಾಗುತ್ತೆ ನಾವು. ಸೊ ನೀವು ಅರ್ಧ ದಿನ ಕೋಚಿಂಗ್ ತೊಗೊಂಡ್ರಿ ಅಂದರೆ ಇನ್ನು ಅರ್ಧ ದಿನ ನೀವು ಅದನ್ನ ಏನು ಕೋಚಿಂಗಲ್ಲಿ ಹೇಳ್ಕೊಟ್ಟಿದ್ದಾರೆ ಅದನ್ನ ಹೋಗಿ ಔಟ್ಪುಟ್ ಮನೇಲಿ ಪೇಪರಲ್ಲಿ ಬರೆದು ಪ್ರಾಕ್ಟೀಸ್ ಮಾಡೋದು ಮೇನ್ ಬೇಕಾಗುತ್ತೆ. ಸೊ ಆಫ್ ಡೇ ಕೋಚಿಂಗ್ ಇರುತ್ತೆ. ಸಂಡೇ ಒಂದು ದಿವಸ ಏನೂ ಇರಲ್ಲ. ಟೆಸ್ಟ್ ಸೀರೀಸ್ ಇದ್ದಾಗ ಅವ್ರು ಸಂಡೇ ಬಂದು ಟೆಸ್ಟ್ ಸೀರೀಸ್ ಬರೀಬೋದಾಗುತ್ತೆ. ಓಕೆ, ಅಂದರೆ UPSC ಅಂದಾಗ ಯಾವುದೋ ಒಂದು ಸಬ್ಜೆಕ್ಟ್ನ ಜ್ಞಾನ ಅಲ್ಲ, ಕಂಪ್ಲೀಟ್ ಎಲ್ಲದ್ರ ಬಗ್ಗೆನೂ ಕೂಡ ತಿಳ್ಕೊಂಡಿರ್ಬೇಕಾಗತ್ತೆ. ಅಂದರೆ ನೀವು ಕಂಪ್ಲೀಟ್ ಎಲ್ಲದಕ್ಕೂ ಪ್ರಿಪೇರ್ ಮಾಡ್ತೀರಿ ನಿಮ್ಮ ಸಂಸ್ಥೆಯ ಮೂಲಕ? ಹೌದು ಸರ್, ಎಲ್ಲದಕ್ಕೂ ಪ್ರಿಪೇರ್ ಮಾಡ್ತೀವಿ. ಇವಾಗ ಮುಂಚೆ ಏನಿತ್ತು ಅಂದರೆ BA ಮಾಡಿರೋರಿಗೆ UPSC ಆ್ಯಂಡ್ ಗೌರ್ಮೆಂಟ್ ಎಕ್ಸಾಮ್ ಈಸಿ ಆಗುತ್ತೆ ಅನ್ನೋ ಒಂದು ಮಿತ್ತಿತ್ತು. ಬಟ್ ಯಾಕೆಂದರೆ ಅವ್ರು ಹಿಸ್ಟ್ರಿ, ಜಿಯೋಗ್ರಫಿ ಎಲ್ಲ ಓದಿರ್ತಾರೆ ಅಂತ. ಬಟ್ ಇವಾಗ ಅದಿಲ್ಲ. UPSC ಅವ್ರು ಏನು ಮಾಡ್ತಿದ್ದಾರೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಡೆ ಲೀನ್ ಆಗಿದ್ದಾರೆ, ಇಂಟರ್ನ್ಯಾಷನಲ್ ಅಫೇರ್ಸ್, ಕರೆಂಟ್ ಅಫೇರ್ಸ್ ಕಡೆ ಲೀನ್ ಆಗಿದ್ದಾರೆ. ಬಿಕಾಸ್ ಇವಾಗ ಟ್ರೆಂಡಿಂಗಲ್ಲಿ ಇರೋದು. ಆ್ಯಂಡ್ ಇವಾಗೆಲ್ಲ ಆಫೀಸರ್ಸ್ಗೆ ಇವಾಗ IFS ಅಪಾಯಿಂಟ್ ಆಗಿ IFS ಆಫೀಸರ್ ಆಗಿ ಹೋಗ್ತಾರೆ ಅಂದರೆ ದೇ ಶುಡ್ ಬಿ ನೋಯಿಂಗ್ ಅಬೌಟ್ ಇಂಟರ್ನ್ಯಾಷನಲ್ ಡಿಪ್ಲೊಮೆಟಿಕ್ ಫ್ಯಾಕ್ಟರ್ಸ್ ಎಲ್ಲ ಅವ್ರಿಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಇವಾಗ ಬಂದಿರೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಬ್ಬ ಆಫೀಸರ್ಗೆ ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡ್ಬೋದು. ಸೊ ಇವಾಗ ನಾವು ಬ್ಯಾಂಗ್ಳೂರ್ ಪೊಲೀಸ್ ಡಿಪಾರ್ಟ್ಮೆಂಟೇ ತಗೊಂಡ್ರು ಸೈಬರ್ ಸೆಲ್ಲಿಂದ ಹಿಡಿದು ಟ್ರಾಫಿಕ್ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಸ್ಟಾರ್ಟಿಂಗ್ ಫ್ರಮ್ ಕ್ಯಾಮ್ರಾ ಟು ಟೋಲ್ ಗೇಟ್ ಎಷ್ಟು ಇಂಪ್ರೂವ್ ಆಗಿದೆ. ಸೊ ಆ ಥರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಸ್ಪೆಕ್ಟ್ ತುಂಬ ಕ್ವಶನ್ಸ್ ಇರುತ್ತೆ. ಡಿಫೆನ್ಸ್ ಬಗ್ಗೆ ಕ್ವಶನ್ಸ್ ಇರುತ್ತೆ. ಸೊ ಹಿಸ್ಟ್ರಿಯಿಂದ ಕ್ವಶನ್ಸ್ ಇರಲ್ಲ ಅಂತಲ್ಲ, ಸ್ಟಿಲ್ ಮಾಡರ್ನ್ ಹಿಸ್ಟ್ರಿ ಈಸ್ ಹ್ಯಾವಿಂಗ್ ಲಾಟ್ ಆಫ್ ಕ್ವಶನ್ಸ್ ಬಿಕಾಸ್ ಫ್ರೀಡಮ್ ಸ್ಟ್ರಗಲ್ ಎಲ್ಲ ಬರುತ್ತೆ. ಬಟ್ ಇಟ್ಸ್ ನಾಟ್ ಅಬೌಟ್ ಒನ್ ಸಬ್ಜೆಕ್ಟ್. ಇಂಜಿನಿಯರಿಂಗ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಒಂದು ಸಬ್ಜೆಕ್ಟ್ ಬಗ್ಗೆ ಅಲ್ಲ, ಎಲ್ಲ ಸಬ್ಜೆಕ್ಟ್ ಬಗ್ಗೆನೂ ನಾಲೆಡ್ಜ್ ಇರಬೇಕು. ನಾವು ಎಲ್ಲ ಸಬ್ಜೆಕ್ಟ್ ಬಗ್ಗೆನೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಪ್ರಿಲಿಮ್ಸ್ಗೆ ಸಪ್ರೇಟ್, ಮೇನ್ಸ್ಗೆ ಸಪ್ರೇಟ್ ನೋಟ್ಸ್ ಇರುತ್ತೆ. ಇದು ಹೆಚ್ಚು ಇನ್ಸ್ಟಿಟ್ಯೂಷನಲ್ಲಿ ಇರಲ್ಲ. ಸೊ ಡಿಕ್ಟೇಟ್ ಮಾಡ್ತಾರೆ, ದೇ ವಿಲ್ ಟೇಕ್ ನೋಟ್ಸ್ ಆ್ಯಂಡ್ ದೇ ವಿಲ್ ಪ್ರಿಪೇರ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್. ಬಟ್ ಇಲ್ಲಿ ಮೇಯ್ನ್ ನಾವು UPSC ಏನು ಅರ್ಥ ಮಾಡ್ಕೋಬೇಕು ಅಂದರೆ
ಪ್ರಿಲಿಮ್ಸೇ ಬೇರೆ ಥರ ಕ್ವಶನ್ ಟೈಪ್ ಇರೋದು, ಮೇನ್ಸೇ ಕ್ವಶನ್ ಟೈಪ್ ಇರೋದು. ಸೊ ಕ್ವಶನ್ ಕ್ಯಾಟಗರಿ ಬೇರೆ ಇದೆ ಅಂದಾಗ ನೋಟ್ಸ್ ಹೆಂಗೆ ಒಂದೇ ಕೊಡಕ್ಕೆ ಸಾಧ್ಯ? ಪ್ರಿಲಿಮ್ಸಲ್ಲಿ ಕೇಳೋದು ಮೇನ್ಸಿಗೆ ಬರಲ್ಲ, ಮೇನ್ಸಲ್ಲಿ ಕೇಳೋದು ಪ್ರಿಲಿಮ್ಸಿಗೆ ಬರಲ್ಲ. ಸೊ ಪ್ರಿಲಿಮ್ಸ್ಗೆ ನಾವು ಪ್ರಿಂಟೆಡ್ ನೋಟ್ಸ್ ಕೊಡ್ತೀವಿ, ಮೇನ್ಸ್ಗೆ ಅಲ್ಲಿ ಡಿಕ್ಟೇಟ್ ಮಾಡಿ ಬರೆಸ್ತೀವಿ, ಸೊ ಆ್ಯಂಡ್ ಹೋಮ್ವರ್ಕ್ ಕೊಡ್ತೀವಿ. ಸೊ ಅಷ್ಟನ್ನು ಅವ್ರು ಕಂಪ್ಲೀಟ್ ಮಾಡಿದ್ರೆ ಪ್ರಿಪ್ರೇಷನ್. ಓಕೆ, ಈಗ IAS ಜ್ಞಾನಿಗೆ ಹೇಗಿದೆ ರೆಸ್ಪಾನ್ಸ್, ಹೇಗಿದೆ ಸ್ಟೂಡೆಂಟ್ಸ್ಗಳ ಕಡೆಯಿಂದ? ಖಂಡಿತ ಸರ್, ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಅಡ್ಮಿಷನ್ ನಡೀತಿದೆ. ಆ್ಯಂಡ್ ಇನ್ನೊಂದು ಅಂದರೆ 70 ಮೆಂಬರ್ಸ್ ಮಾತ್ರ ನಾವು ಒಂದು ಬ್ಯಾಚಿಗೆ ತಗೊಳ್ಳೋದು. 70 ಮಾತ್ರ ಲಿಮಿಟೆಡ್ ತಗೊಳ್ಳೋದು, ಬಿಕಾಸ್ 1-to-1 ಮೆಂಟರ್ಶಿಪ್ ಪ್ರೋಗ್ರಾಮ್ ಇರುತ್ತೆ. ಅದಕ್ಕೆ ಮೇಲೆ ನಾವು ತಗೊಳ್ಳಲ್ಲ. ಮೇ ಬಿ 71, 72 ಇಫ್ ವಿ ಸ್ಟ್ರೆಚ್. ಅಬೋವ್ 70 ವಿ ವಿಲ್ ಸ್ಟ್ರಿಕ್ಟ್ಲಿ ವಿ ವಿಲ್ ನಾಟ್ ಟೇಕ್ ಎನಿ ಸ್ಟೂಡೆಂಟ್ಸ್. ಆನ್ಲೈನಲ್ಲಿ ಅವ್ರು ಎನ್ರೋಲ್ ಆಗ್ಬೋದು, ಬಟ್ ಆನ್ಲೈನಲ್ಲೂ ನಾವು ರೆಸ್ಟ್ರಿಕ್ಟ್ ಮಾಡೋಣ ಅಂತಿದ್ದೀವಿ. ಬಿಕಾಸ್ ನಾವು 1-to-1 ಮೆಂಟರ್ಶಿಪ್ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದೀವಿ ಅಂದಮೇಲೆ 70 ಮೆಂಬರ್ಸ್ ಮೇಲೆ ನಾವು ಮೆಂಟರ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಇವಾಗ ಕರೆದು ಅವ್ರನ್ನ ಮಾತಾಡಿಸಿ ಕಳ್ಸೋದು ಇಟ್ಸ್ ನಾಟ್ ಅ ಮೆಂಟರ್ಶಿಪ್. ಅವ್ರು ಕ್ವಶನ್ ಪೇಪರ್ ತೊಗೊಂಬರ್ಬೇಕು ನಮ್ಮ ಹತ್ರ. ಅವರು ಕ್ವಶನ್ ಪೇಪರ್ ತೊಗೊಂಡ್ಬಂದು ಸ್ಯಾಟರ್ಡೇ ಸಂಡೇಸ್ ಕ್ವಶನ್ ಪೇಪರ್ ತೊಗೊಂಬಂದ್ರೆ ಏನು ಆನ್ಸರ್ ಬರ್ದಿದ್ದೀವಿ ನೋಡಿ ಅಲ್ಲಿ ತಿದ್ದುಬಿಟ್ಟು ಅವ್ರು ಕಳಿಸ್ಬೋದು ಏನೇನು ಪ್ರಾಬ್ಲಮ್ ಇದೆ ಅಂತ ಕೇಳಿ. ಸೊ 70 ಮೆಂಬರ್ಸ್ ಇಸ್ ದಿ ಸ್ಟ್ರಿಕ್ಟ್ ರೆಸ್ಟ್ರಿಕ್ಷನ್. ಓಕೆ, ಅಂದ್ರೆ ಉದ್ದೇಶ ನಿಮ್ದು ಬಹಳ ಸ್ಪಷ್ಟ. ದುಡ್ಡು ಬರುತ್ತೆ ಅಂತೇಳಿ ನಾವೆಲ್ಲರೂ ರಾಶಿ ಹಾಕೊಳ್ಳಲ್ಲ. ನಾವು ಯಾರನ್ನ ನಮಗೆ ಕೋಚಿಂಗ್ ಅಂತ ಕರ್ಕೊಳ್ತೀವಿ ಅವ್ರನ್ನ ಕಂಪ್ಲೀಟ್ ಆಗಿ ಪ್ರಿಪೇರ್ ಮಾಡಿ ಹೊರಗಡೆ ಕಳಿಸಿ ಅವ್ರನ್ನ IAS, IPS, IFS, IRS ಅದನ್ನ ಮಾಡೋದು ನಿಮ್ಮ ಉದ್ದೇಶ ಸ್ಪಷ್ಟ ಅಂತ. ಖಂಡಿತ ಸರ್, ಯಾಕಂದ್ರೆ ಇವಾಗ ಬಂದು ಸ್ಟೂಡೆಂಟ್ಸ್ನ ಸೇರಿಸ್ಕೊಬೋದು. ಬಿಕಾಸ್ ನಿಮ್ಗೆ ಆನ್ಲೈನಲ್ಲಿ ಆಪ್ಷನ್ಸ್, ನೀವು 1000 ಮೆಂಬರ್ಸ್ನ ಆನ್ಲೈನಿಗೆ ಅಡ್ಮಿಷನ್ ಮಾಡಿಸ್ಕೊಳ್ಳೋ ಆಪ್ಷನ್ ಇದೆ. ಬಿಕಾಸ್ ಅಲ್ಲಿ ಯಾರಿಗೂ ಗೊತ್ತೂ ಆಗಲ್ಲ. ಆನ್ಲೈನ್ ಇಟ್ಸ್ ಅ ವೈಡ್, ಎಷ್ಟೊಂದು ಜನ ಬೇಕಾದ್ರೆ ಆಗ್ಬೋದು. ಬಟ್ ಅವ್ರಿಗೆ ಹೆಂಗೆ ಗೈಡೆನ್ಸ್ ಕೊಡೋಕ್ಕಾಗುತ್ತೆ? ಆನ್ಲೈನ್ ಇರೋರಿಗೆ ಇವಾಗ ವೀಡಿಯೋಸ್, ನಾವು ಆನ್ಲೈನ್ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ನಾವು ಗೈಡ್ ಮಾಡೋಕ್ಕಾಗಲ್ಲ, ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ. ಓಕೆ, ಒಂದು ಅಡ್ಮಿಷನ್ ತಗೊತಾರೆ, ದೆನ್ ಅವ್ರು ಏನು ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಆ ಥರ ಇರಲ್ಲ. ಮೆಂಟರ್ಶಿಪ್ ನಿಮಗೆ ಕೆಲವೊಂದು ಕಡೆ ನಿಮಗೆ ಸ್ಕೂಲು ಕಾಲೇಜ್ ಅಂತ ಅನ್ಸ್ಬೋದು, ಆ ಥರ ಮೆಂಟರ್ಶಿಪ್ ಇರುತ್ತೆ. ನಿಮ್ಮನ್ನು ಫಾಲೋ ಅಪ್ ಮಾಡ್ತೀವಿ. ಸೊ ನಮಗೆ ನಿಜವಾಗ್ಲೂ ಹೀ ಈಸ್ ವೆರಿ ಇಂಟ್ರೆಸ್ಟೆಡ್, ಕರೆಕ್ಟಾಗಿ ಎಫರ್ಟ್ ಆಗ್ತಿದೆ ಅಂತ ಗೊತ್ತಾದಾಗ, ಸೊ ನಾವು ಡಿಸ್ಕಸ್ ಮಾಡಿದ ಗ್ರಾಮೀಣ ವಿಭಾಗದ ವಿದ್ಯಾರ್ಥಿಗಳು ಇರ್ಬೋದು, ಯಾವ ಥರ ಅವ್ರಿಗೆ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇರೋರು ಇರ್ಬೋದು, ನಾವು ಖುಷಿಯಾಗಿ ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ. ಯಾಕಂದರೆ ಇವಾಗ ಅವರು ಅಷ್ಟು ಎಫರ್ಟ್ ಹಾಕಬೇಕಾದ್ರೆ ನಮಗೆ ಖುಷಿಯಾಗಿ ವಿ ವಿಲ್ ಸ್ಯಾಕ್ರಿಫೈಸ್. ಇನ್ನೊಂದು ಏನಂದರೆ ಅವ್ರು ಇಂಟರ್ವ್ಯೂಗೆ ಹೋದರೆ ಇನ್ನೊಂದು ಪಾಯಿಂಟ್ ಏನು ಮೆನ್ಷನ್ ಮಾಡಿಲ್ಲ ಅಂದರೆ, ಸಪೋಸ್ ಪ್ರಿಲಿಮ್ಸ್ ಮೇನ್ಸ್ ಕ್ಲಿಯರ್ ಮಾಡಿ ಇಂಟರ್ವ್ಯೂಗೆ ಹೋದ್ರು ಅಂದರೆ, ಇವಾಗ ಮಾಕ್ ಇಂಟರ್ವ್ಯೂಸ್ ಎಲ್ಲ ನೋಡ್ತಿರ್ತೀವಿ. ತುಂಬ ನಾನು ನೋಡಿದ್ದೀನಿ ಭಾಳ ಕುತೂಹಲಕ್ಕೆ. ನಾವೇ ಸ್ಪಾನ್ಸರ್ ಮಾಡಿ ಕಳಿಸ್ತೀವಿ. ವಿತ್ ಅವರ್ ಓನ್ ಮನಿ ವಿ ವಿಲ್ ಸ್ಪಾನ್ಸರ್. ಅವ್ರು ಎಲ್ಲಿ ಮಾಕ್ ಇಂಟರ್ವ್ಯೂ ತೊಗೊಬೇಕು ಅಂತಾರೋ ಅದಕ್ಕೆ ನಾವೇ ಸ್ಪಾನ್ಸರ್ ಮಾಡಿ ಕಳಿಸ್ತೀವಿ. ಅವ್ರು ಮಾಕ್ ಇಂಟರ್ವ್ಯೂ ತೊಗೋಬೋದು. ಸೊ ನಮಗೆ ಬೇಕಾಗಿರೋದು ದೇ ನೀಡ್ ಟು ಬಿ ಡೆಡಿಕೇಟೆಡ್. ವಿ ಆರ್ ರೆಡಿ ಟು ಸ್ಪೆಂಡ್ ಆನ್ ದೆಮ್. ಅವ್ರಿಗೋಸ್ಕರ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀವಿ. ಬಟ್ ನಾವು ಅವರ ಇಂಟೆನ್ಷನ್ ತೋರಿಸ್ಬೇಕು. ಅವರು ನಾವು ಇಲ್ಲ ನಮ್ಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ಅಂತ ತೋರಿಸ್ಬೇಕು. ಕೊಡೋ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು. ಸೊ ಆ ಥರ ಎಲ್ಲ ಇದ್ದಾಗ ಖಂಡಿತ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಖಂಡಿತ ಸಪೋರ್ಟ್ ಇದೆ. ಮೈಸೂರಿಗೆ ಹೋಗಿದ್ದೀವಿ, ರಾಮನಗರಕ್ಕೆ ಹೋಗಿದ್ದೀವಿ. ಸೊ ಕಾಲೇಜಸ್ಗೆ ಅಟೆಂಡ್ ಮಾಡಿ ಅವೇರ್ನೆಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಯಾರು ಬರ್ತಾರೋ ಅವರು ಖಂಡಿತ ಸಪೋರ್ಟ್ ಮಾಡ್ತೀವಿ. ಓಕೆ, ನನಗೆ ಭಾಳ ಇಷ್ಟ ಆಯ್ತು ನೀವು ಹೇಳಿದ್ದು. ಹಣ ಮಾಡೋದು ನಮ್ಮ ಉದ್ದೇಶ ಅಲ್ಲ, ಅವ್ರನ್ನ ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಮಾಡಿ ಕಳಿಸ್ಬೇಕು. ಅದಕ್ಕೆ ಬರೀ 70 ಮೆಂಬರ್ಸ್ಗೆ ಮಾತ್ರ ಅವಕಾಶ ಇದೆ ಅನ್ನೋ ರೀತಿಯಲ್ಲಿ ಯಾರು ಮೊದಲು ಬರ್ತಾರೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸರಿಯಾದ ರೀತಿಯಲ್ಲಿ ನಿಮಗೆ ಟ್ರೈನಿಂಗನ್ನು ಕೊಟ್ಟು ಕಳಿಸೋದು ಇವರ ಜವಾಬ್ದಾರಿ. ಕೊನೆಯದಾಗಿ ಏನು ಹೇಳ್ತೀರಿ ಸರ್, UPSCಗೆ ಪ್ರಿಪೇರ್ ಆಗುವಂಥವರಿಗೆ? ನೀವು ಸಾಕಷ್ಟು ವರ್ಷಗಳಿಂದ ಟೀಚ್ ಮಾಡ್ಕೊಂಡು ಬಂದಿದ್ದೀರಿ, ನಿಮ್ಮೊಂದು ಸಲಹೆ ಏನು? ಸೊ ಸ್ಟ್ರಾಟಜಿ ಈಸ್ ಮೇನ್ ಅಂತ ಹೇಳ್ತೀನಿ. ಯು ಕ್ಯಾನ್ ಟೇಕ್ ಮೋಟಿವೇಶನ್ ತಗೊಳ್ಳಿ. ವಿಡಿಯೋ ನೋಡಿ, ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ನೋಡಿ ಮೋಟಿವೇಶನ್ ತಗೊಳ್ಳೋದು ಬೇರೆ. ಬಟ್ ಅದು ನಾವು ಪ್ರಿಪೇರ್ ಆಗಬೇಕು ಅಂತ ಬಂದಾಗ ಅದು ಸ್ಟ್ರಾಟಜಿ ಬೇಕಾಗುತ್ತೆ. ಸೊ ಯಾರೋ ಒಬ್ಬರು ಸ್ಟ್ರಾಟಜಿ, ಒಬ್ಬರು ಟಾಪರ್ ಸ್ಟ್ರಾಟಜಿ ನಿಮ್ಗೆ ಹೆಲ್ಪ್ ಮಾಡಲ್ಲ. ಸೊ ಒಬ್ಬರು ಟಾಪರ್ನ ನೀವು ಯಾರು ಒಬ್ಬರು ಟಾಪರ್ ಎಕ್ಸಾಂಪಲ್ಗೆ ತೊಗೊಂಡು ನಾವು ಅವನ ಎಜುಕೇಷನಲ್ ಬ್ಯಾಕ್ಗ್ರೌಂಡು ಅದೇ ಥರ ಇರುತ್ತೆ. ಸೊ ವಿ ಹ್ಯಾವ್ ರಿಸರ್ಚ್ ಅಬೌಟ್ ಇಟ್. ಯಾರು ಟಾಪರ್ ಆಗಿದ್ದಾರೆ UPSC ಮ್ಯಾಕ್ಸಿಮಮ್ ರಿಸರ್ಚ್ ಮಾಡಿದಾಗ ಎಜುಕೇಷನ್ ಅವ್ರು ಹೈಲಿ ಪರ್ಫಾರ್ಮ್ ಮಾಡಿರ್ತಾರೆ. ಕೆಲವೊಂದು ಎಕ್ಸೆಪ್ಷನಲ್ ಕೇಸ್ ಇದೆ, ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಇಲ್ಲಿ ಓದಿ ಮುಂಚೆ ಪರ್ಫಾರ್ಮ್ ಮಾಡಿದೆ ಇಲ್ಲಿ ಓದಿ ಆಗಿರೋರು ಇದ್ದಾರೆ. ಬಟ್ ಕೆಲವೊಬ್ರು ವಿ ವಿಲ್ ಹೇಳ್ತೀವಲ್ಲ IQ ಇಂದನೇ ಅವ್ರ ಎಜುಕೇಷನ್ ಇದು ವಿಲ್ ಬಿ ವೆರಿ ಗುಡ್ ಫ್ರಮ್ ಬಿಗಿನಿಂಗ್. ಸೊ ಆ ಥರ ನೀವು ಬೇರೆಯವರಿಂದ ಡಿಪೆಂಡ್ ಆಗಿ ಆಗೋಕ್ಕಾಗಲ್ಲ. ಯು ಶುಡ್ ಬಿ ಹ್ಯಾವಿಂಗ್ ಪರ್ಸನಲ್ ಸ್ಟ್ರಾಟಜಿ ಇರಬೇಕು. ನಿಮಗೆ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ಕೊಬೇಕು. ಸೊ ಕರೆಕ್ಟ್ ವೇನಲ್ಲಿ ಸ್ಟ್ರಾಟಜಿಲಿ ಹೋದರೆ ಸೊ ದೇ ಕ್ಯಾನ್ ಕ್ಲಿಯರ್. ಆ್ಯಂಡ್ ನಮ್ಗೆ ಯಾವಾಗ ಬೇಕಾದ್ರೂ ಅವ್ರು ಕಾಲ್ ಮಾಡ್ಬೋದು. ಇನ್ಸ್ಟಿಟ್ಯೂಷನ್ ನಂಬರ್ ಆಲ್ಸೋ ನಾವು ಕೊಡ್ತೀವಿ. ಸೊ ಅವ್ರು ಇನ್ನೊಂದೇನು ವಿಶೇಷತೆ ನಾನು ಹೇಳೋದೇನೆಂದರೆ, ಸೊ ನೀವು ಕಾಲ್ ಮಾಡಿದ್ರೆ ಕಾಲ್ ನಾನೇ ಪಿಕ್ ಮಾಡ್ತೀನಿ. ವಿ ವಿಲ್ ನಾಟ್ ಗಿವ್ ಟು ಎನಿ ಅಡ್ಮಿನ್ ಕನ್ಸಲ್ಟೆಂಟ್, ಯಾರನ್ನೂ ಕೊಡಲ್ಲ. ಸೊ ಒಬ್ಬೊಬ್ಬರು ಸ್ಟೂಡೆಂಟು ಬೀಯಿಂಗ್ ದಿ ಫೌಂಡರ್ ಆ್ಯಂಡ್ ಫ್ಯಾಕಲ್ಟಿ ಐ ವಿಲ್ ಅಟೆಂಡ್ ದೆಮ್. ಸೊ ಹಾಫ್ ಆನ್ ಅವರ್ ಎಷ್ಟೊತ್ತು ಮಾತಾಡ್ತಾರೋ ನಾವು ಮಾತಾಡ್ತೀವಿ. ಕಂಪ್ಲೀಟ್ ಕ್ಲಿಯರ್ ಆದಮೇಲೆ ಬರಲಿ. ಸೊ ನಮಗೆ ಇವಾಗ ಬರ್ತಿರೋ ಕಾಲ್ಸು PUC ಅವ್ರು ಕಾಲ್ ಮಾಡ್ತಿದ್ದಾರೆ, ಫಸ್ಟ್ ಇಯರ್ ಅವ್ರು ಕಾಲ್ ಮಾಡ್ತಿದ್ದಾರೆ. ಸೊ ನಾವು ಅವ್ರಿಗೆ ಹೇಳೋದೇನೆಂದರೆ ಯು ಟೇಕ್ ಟೈಮ್. ಇವಾಗಿಂದನೇ ಆ ಇಂಟೆಂಟಲ್ಲಿ ಹೋಗಿ ನೀವು, ಬಟ್ ಯು ಸ್ಟಿಲ್ ಹ್ಯಾವ್ ದಿ ಟೈಮ್.
ಸೊ ಥರ್ಡ್ ಇಯರಲ್ಲಿ ಇದ್ದಾಗಲೂ ಪ್ರಿಪೇರ್ ಆಗ್ಬೋದು, ಡಿಗ್ರಿ ಕಂಪ್ಲೀಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ದೇ ನೀಡ್ ದಿ ಸ್ಟ್ರಾಟಜಿ, ಕಾನ್ಫಿಡೆಂಟ್ ಆ್ಯಂಡ್ ನಮ್ಮ ದೇಶಕ್ಕೆ ಸರ್ವ್ ಮಾಡಬೇಕು ಅನ್ನೋ ಹಂಬಲ್ನೆಸ್ ಇರಬೇಕು. ಸೊ ಇಟ್ಸ್ ಆಲ್ ಅಬೌಟ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಡೆಡಿಕೇಶನ್. ಒಂದ್ಸಲಿ ಪ್ರೊಫೆಷನ್ಗೆ ಬಂದಮೇಲೆ ದೇ ವಿಲ್ ಬಿ ರೆಪ್ರೆಸೆಂಟೇಟಿಂಗ್ ಇಂಡಿಯಾ. IFS ಆದರೆ ಔಟ್ಸೈಡ್ ಇಂಡಿಯಾ ಹೋಗಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಿರ್ತಾರೆ. ಸೊ ಅವ್ರಿಗೆ ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು ಆ್ಯಂಡ್ ಆಸೆ ಇರಬೇಕು ಸೋಷಿಯಲ್ ಸರ್ವಿಸ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಂಸ್ಥೆ ದೊಡ್ಡ ಮಟ್ಟಿಗೆ ಯಶಸ್ಸನ್ನು ಕಾಣಲಿ. ನಿಮ್ಮ ಸಂಸ್ಥೆಯ ಮೂಲಕ ಸಾಕಷ್ಟು IAS, IPS, IRS, IFS ಅಥವಾ 21 ಹುದ್ದೆ ಅಂತ ಏನು ಹೇಳ್ತಿದ್ರಿ, ಆ ಎಲ್ಲ ಅಧಿಕಾರಿಗಳು ಕೂಡ ಹೊರಗಡೆ ಬರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಓಕೆ ಬಂಧುಗಳೇ, ನಾನು ಇವತ್ತು IAS ಜ್ಞಾನಿ ಎನ್ನುವಂಥ ಸಂಸ್ಥೆಯ ಬಗ್ಗೆ ಸಾಕಷ್ಟು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ. ಪರ್ಟಿಕ್ಯುಲರ್ ಆಗಿ ಈ ಸಂಸ್ಥೆಯ ಬಗ್ಗೆ ಯಾಕೆ ನಿಮಗೆ ವಿಚಾರವನ್ನು ತಿಳಿಸ್ತಾ ಇದ್ದೇವೆ ಅಂದರೆ, ಸಾಕಷ್ಟು ಕೋಚಿಂಗ್ ಸೆಂಟರ್ಗಳಿದ್ದಾವೆ, ಅದ್ಯಾವುದ್ರ ಬಗ್ಗೆಯೂ ಕೂಡ ಮಾತಾಡ್ತಾ ಇಲ್ಲ. ಈ ಸಂಸ್ಥೆ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೇವೆ ಅಂದರೆ, ಇವರ ಉದ್ದೇಶ ಬಹಳ ಸ್ಪಷ್ಟ. ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ಕೋಚಿಂಗ್ ಅನ್ನು ಕೊಡ್ತಿದ್ದಾರೆ. ಫೈನಾನ್ಷಿಯಲ್ ಯಾರು ಪೂರ್ ಇದ್ದಾರೋ ಅವರನ್ನ ಗುರಿಯಾಗಿಸಿಕೊಂಡು ಕೋಚಿಂಗ್ ಅನ್ನು ಕೊಡ್ತಿದ್ದಾರೆ. ಜೊತೆಗೆ ಉದ್ದೇಶ ಬಹಳ ಸ್ಪಷ್ಟ ಅಥವಾ ಬಹಳ ನಿಖರವಾಗಿದೆ. ಹಣ ಮಾಡೋದು ಮತ್ತೊಂದು ಮಗದೊಂದು ಅದ್ಯಾವುದು ಕೂಡ ಅಲ್ಲ. ಅದರ ಆಚೆಗೆ ನಮ್ಮ ಸಂಸ್ಥೆಗೆ ಯಾರು ಬರ್ತಾರೋ ಅವರಿಗೆ ನೀಟಾಗಿ ಕೋಚಿಂಗ್ ಅನ್ನ ಕೊಟ್ಟು ಅವರನ್ನ ದಡ ತಲುಪಿಸಬೇಕು ಅನ್ನೋದು ಇವರ ಉದ್ದೇಶವಾಗಿದೆ. ಇವರ ಫೋನ್ ನಂಬರ್ ಅಥವಾ ಕಾಂಟ್ಯಾಕ್ಟ್ ನಂಬರ್, ಅದೇ ರೀತಿಯಾಗಿ ಅಡ್ರೆಸ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ನೀವು ಹೋಗಲೇಬೇಕು ಅಂತ ನಾನು ಒತ್ತಾಯಿಸ್ತಾ ಇಲ್ಲ. ಒಮ್ಮೆ ಇವ್ರ ಸಂಸ್ಥೆಗೆ ಭೇಟಿ ಕೊಡಿ, ಅಲ್ಲಿ ಹೇಗಿದೆ ಫೆಸಿಲಿಟೀಸ್ ಅದನ್ನು ಗಮನಿಸಿ, ಇವ್ರ ಜೊತೆಗೆ ಮಾತಾಡಿ. ನಿಮಗೆ ಇಷ್ಟ ಆಯಿತು ಅಂತ ಆದರೆ ಆ ಸಂಸ್ಥೆಗೆ ಸೇರಿಕೊಳ್ಳಿ. ಅದಾದ ಬಳಿಕ ನಿಮ್ಮ ನಿರ್ಧಾರ, ನೀವು ಯಾವ ನಿರ್ಧಾರ ತೆಗೆದುಕೊಳ್ತೀವಿ ಆ ನಿರ್ಧಾರವನ್ನು ತೆಗೆದುಕೊಳ್ಬೋದು. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು.